14 ಹಾಗೂ 15ನೇ ವಾಕ್ಯ. ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೇ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. For if you forgive not men their trespasses, neither will your Father forgive your trespasses. Matthew 6:15, 14th word note. And if you forgive men their trespasses, your heavenly Father will also forgive you. ಇಲ್ಲಿ ಪ್ರಾರ್ಥನೆಯಲ್ಲಿ ಯೇಸು ಸ್ವಾಮಿ ಕ್ಷಮಿಸೋದ್ರ ಬಗ್ಗೆ ಕಳಿಸ್ಕೊಡ್ತಾ ಇದ್ದಾರೆ. ಇದು ಪ್ರಾರ್ಥನೆ ಬಗ್ಗೆ ಹೇಗೆ ಪ್ರಾರ್ಥನೆ ಮಾಡಬೇಕು ಅಂತ ಶಿಷ್ಯರು ಕೇಳ್ತಾರೆ. ಅವಾಗ ಯೇಸು ಸ್ವಾಮಿ ನೀವು ಹೇಗೆ ಪ್ರೇಯರ್ ಮಾಡಬೇಕು ಅಂತ ಅವರಿಗೆ ಒಂದು ಮಾದರಿಯನ್ನು ಕಳಿಸ್ಕೊಡ್ತಾ ಇದ್ದಾರೆ. ಆ ಮಾದರಿಯಲ್ಲಿ ಯೇಸು ಸ್ವಾಮಿ ಈ ಒಂದು ಅಂಶವನ್ನು ಸೇರಿಸಿದ್ದಾರೆ. ಮುಖ್ಯವಾದ ಅಂಶ, ನೀವು ಜನರನ್ನು ಅವರ ತಪ್ಪುಗಳನ್ನು ಕ್ಷಮಿಸಿದ್ರೆ ಪರಲೋಕದ ತಂದೆ ನಿಮ್ಮ ತಪ್ಪುಗಳನ್ನು ಕ್ಷಮಿಸ್ತಾರೆ. ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ಪರಲೋಕದ ತಂದೆ ನಿಮ್ಮ ತಪ್ಪುಗಳನ್ನು ಕ್ಷಮಿಸಲ್ಲ. ಸೊ ಇದು ಪ್ರಾರ್ಥನೆಯಲ್ಲಿ ಒಳಪಡಿಸಲಿಕ್ಕೆ ಕಾರಣ, ಎಷ್ಟೋ ಸಮಯ ನಾವು ಪ್ರೇಯರ್ ಮಾಡಿ ಉತ್ತರ ಸಿಗದೇ ಇರುವಾಗ ನಾವು ಎಷ್ಟೋ ಸಮಯ ಬೇಜಾರು ಮಾಡ್ಕೊಳ್ತೀರಿ, ಯಾಕೆ ನನಗೆ ಉತ್ತರ ಸಿಗ್ತಾ ಇಲ್ಲ. ಕಾರಣ ನಾವು ಪ್ರೇಯರ್ ಮಾಡುವಾಗ ದೇವರು ಯೇಸು ಸ್ವಾಮಿಯ ಪ್ರಾರ್ಥನೆಯಲ್ಲಿ ಅವ್ರು ಪ್ರೇಯರ್ ಮಾಡಿ ಮಾಡ್ತಾ ಇರುವಾಗಲೇ ರೋಗ ಸೌಖ್ಯ ಆಯಿತು. ಅವ್ರು ಪ್ರೇಯರ್ ಮಾಡಿ ಆಮೇಲೆ ಹೇಳೋಕ್ಕಿಂತ ಮುಂಚೆ ಸೌಖ್ಯ ಆಯಿತು. ಕೆಲವು ಸಮಯದಲ್ಲಿ ಅವ್ರು ಪ್ರೇಯರೇ ಮಾಡಲಿಲ್ಲ, ಬಾಯಿ ತೆಗೆದು ಹೇಳಿದ್ರು, ಎದ್ದು ಹಾಸಿಗೆ ತಗೊಂಡು ನಡಿ, ಅಲ್ಲಿ ಅದ್ಭುತ ನಡೀತು. ಸೊ ಯೇಸುವಿನ ಎಲ್ಲ ಪ್ರಾರ್ಥನೆಗೆ ಉತ್ತರ ಸಿಕ್ಕಲಿಕ್ಕೆ ಅನೇಕ ಕಾರಣದಲ್ಲಿ ಒಂದು, ಯೇಸು ಸ್ವಾಮಿ ಎಲ್ಲರನ್ನ ಕ್ಷಮಿಸುವ ಒಂದು ಗುಣ ಇತ್ತು. ಸೊ ನಮಗೂ ಕೂಡ ಎಷ್ಟು ನಾವು ಬೇರೆಯವ್ರನ್ನ ಕ್ಷಮಿಸ್ತಿರೋ ಅಷ್ಟು ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ, ಕ್ಷಮಿಸ್ತಾರೆ, ಆಶೀರ್ವದಿಸ್ತಾರೆ. ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗುತ್ತೆ. ಆಮೇನ್. ಎಲ್ಲರಿಗೂ ಪ್ರಾರ್ಥನೆಗೆ ಉತ್ತರ ಸಿಕ್ಕುವಾಗ ಸಾಕ್ಷಿ ಹೇಳುವಾಗ ತುಂಬ ಸಂತೋಷ, ನಮಗೂ ಸಂತೋಷ. ಎಷ್ಟೋ ಸಾಕ್ಷಿಗಳು ನಮಗೆ ಅವಾಗವಾಗ ಬರ್ತಾ ಇರುತ್ತೆ. ಸೊ ಒಂದು ಕಾರಣ ಯಾಕೆ ಪ್ರೇಯರ್ಸ್ ಆರ್ ಆನ್ಸರ್ಡ್ ಇಸ್ ಕಾರಣ ನಾವು ಕ್ಷಮಿಸ್ತಾ ಇರೋದ್ರಿಂದ ನಮ್ಮ ಪ್ರಾರ್ಥನೆಗೆ ಬೇಗ ಉತ್ತರ ಸಿಗ್ತಾಯಿದೆ. ಸೊ ಇವತ್ತು ನಾವು ಆ ಒಂದು ಕಾರ್ಯವನ್ನು ಕಲ್ತ್ಕೊಳ್ಬೇಕು. ನಾನು ತುಂಬ ಚಿಕ್ಕವನಾಗಿದ್ದಾಗ ಚರ್ಚಿಗೆ ಬರ್ತಾಯಿದ್ದೆ. ಆವಾಗ ನಾನು ಸ್ವಲ್ಪ ಮ್ಯೂಸಿಕೆಲ್ಲ ಬಾರಿಸ್ತಾ ಇದ್ದೆ. ಸೊ ನಾನು ಒಂದು ದಿವಸ ನಮ್ಮ ಸಿಸ್ಟ್ರ್ ಮಗ ಇದ್ದ. ಸೊ ನಾವಿಬ್ಬರು ಆಚೆ ನಿಂತಿದ್ರಿ. ಆ ಕಾಲದಲ್ಲಿ ಈ ಥರ ರೋಡ್ ಏನು ಇರಲಿಲ್ಲ, ಮುಂದೆ ಮುಳ್ಳೆಲ್ಲ ಇರುವ ಒಂದು ಜಾಗ ಇತ್ತು. ಸೊ ನಮ್ಮ ಸಿಸ್ಟ್ರ್ ಮಗ ಏನು ಮಾಡ್ದ, ಕಾಲು ಹಿಂಗೆ ಹೊಡೆದ, ಆ ಬಲೂನ್ ಹಂಗೆ ಹೋಗಿ ಮುಳ್ಳ ಮೇಲೆ ಬಿಟ್ಟು ಢಪ್ ಅಂತ ಹೊಡೆದೋಯ್ತು. ಆವಾಗ ಪಾಸ್ಟ್ರಮ್ಮ ಆವಾಗಲೇ ಬರ್ತಾಯಿದ್ರು. ಆಚೆ ಬಂದಿದ್ದ ತಕ್ಷಣ ನನ್ನನ್ನು ನೋಡಿದ್ರು. ಆ ಹುಡುಗ ದೂರ ಹೋದ, ನಾನು ಆ ಬಲೂನ್ ಹತ್ರ ನಿಂತಿದ್ದೆ. ನಮ್ಮ ತಾಯಿ ನಾನು ನೋಡಿಬಿಟ್ಟು, ಈ ವಯಸ್ಸಲ್ಲ ನೀನು ಆಡೋದು, ಚಿಕ್ಕ ಮಕ್ಕಳ ಥರ ಆಡ್ತೀಯಲ್ಲ, ಯಾಕೆ ಅಂತ ಕೇಳಿದ್ರು. ನಾನು ಹೇಳಿದೆ, ಮಮ್ಮಿ ನಾನಲ್ಲ, ಅವನು ಹಿಂಗೆ ತಟ್ಟದ, ಅದು ಹೋಗಿ ಅಲ್ಲಿ ಬಿತ್ತು. ಇಲ್ಲ ನೀನೇ ಅದು ಮಾಡಿದ್ದು. ಹಿಂಗೆ ಮಾತುಕತೆ ನಡೀತಾ ಇರುವಾಗ ನಮ್ಮ ಕೆಲವು ವಿಶ್ವಾಸಿಗಳು ಬರ್ತಾಯಿದ್ರು. ಸೊ ಅವ್ರು ಕೇಳಿದ್ರು, ಪಾಸ್ಟರ್ ಏನಿಲ್ಲಿ ಸೌಂಡ್ ಇಲ್ಲಿ? ಅವಾಗ ಹೇಳಿದ್ರು, ಏನೂ ಇಲ್ಲ, ಬಾಬು ಬಲೂನ್ ಹೊಡೆದಾಗ್ದ, ಅದಕ್ಕೆ ನಾನು ಬೈತಾ ಇದ್ದೆ ಅಂತ ಹೇಳಿದ್ರು. ಸೊ ನನಗೆ ತುಂಬ ಬೇಜಾರಾಗ್ತದೆ. ಫಸ್ಟ್ ಆಫ್ ಆಲ್ ನಾನೆಲ್ಲ ಹೊಡೆದಾಕಿದ್ದು. ಇವತ್ತು ನನಗೆ ಅದು ಆ ವಿಷಯ ಮರೀಲಿಕ್ಕೆ ಆಗ್ತಾ ಇಲ್ಲ. ನಾನು ಆವಾಗಲೇ ಮರ್ತುಬಿಟ್ಟೆ. ಬಟ್ ಒಂದು ಪಾಠ ಕಲ್ತ್ಕೊಂಡೆ. ಏನಂದರೆ ನಾನು ಅವತ್ತಿಂದ ನಾನು ನಮ್ಮ ತಾಯಿ ಹತ್ರ ತುಂಬ ಬೇಜಾರು ಮಾಡ್ಕೊಂಡ್ಬಿಟ್ಟೆ. ಅವ್ರ ಹತ್ರ ಮಾತಾಡ್ತಾನೆ ಇರಲಿಲ್ಲ. ಅವ್ರು ಚಪಾತಿ ಮಾಡಿ ಮಡಗಿದ್ರು, ನಾನು ಹಂಗೆ ಚಪಾತಿ ತಗೊಂಡು ಬೆಡ್ರೂಮ್ಗೆ ಹೋಗ್ಬಿಟ್ಟು ಹಾಸಿಗೆ ಕಡೆ ಹೋಗ್ಬಿಟ್ಟು ನಾನೇ ಮೆಲ್ಲಿಗೆ ಹಿಂಗೆ ತಿಂತಾಯಿದ್ದೆ. ಈಗ ಅವರು 2ನೇ ದಿವಸ ಅವ್ರು ನನ್ನ ಹತ್ರ ಹೇಳಿದ್ರು, ಬಾಬು ಹೋಗ್ಬಿಟ್ಟು ಸಕ್ಕರೆ ಇಸ್ಕೊಂಡು ಬಾ ಅಂದರೆ ನನ್ನ ಕೈಲಿ ಆಗಲ್ಲ ಅಂತ ಹೇಳಿದೆ ನಾನು ಜೋರಾಗಿ. ಸೊ ಅವಾಗಿಂದ ಹೀಗಿದೆ. ಆಮೇಲೆ ನಾನು ಪ್ರೇಯರ್ ಮಾಡುವಾಗೆಲ್ಲ ನನಗೆ ಯಾವಾಗಲೂ ದೇವ್ರ ಪ್ರಶ್ನತೆ ಕೇಳಿಸುತ್ತೆ, ದೇವ್ರ ಸ್ವರ ಕೇಳಿಸುತ್ತೆ, ದೇವರು ಮಾತಾಡ್ತಾರೆ. ಅವತ್ತು ನಾನು ಪ್ರೇಯರ್ ಮಾಡ್ತೊಂಥರ ಡ್ರೈ ಆಗಿದೆ, ಏನೂ ಇಲ್ಲ, ದೇವ್ರ ಸ್ವರನೂ ಇಲ್ಲ, ದೇವ್ರ ಶಬ್ದನೂ ಇಲ್ಲ, ದೇವ್ರ ಪ್ರಸನ್ನತೆಯೂ ಇಲ್ಲ, ದೇವ್ರ ಸಮಾಧಾನವೂ ಇಲ್ಲ. 3ನೇ ದಿನ ಆದಾಗ ನನಗೆ ತಲೆ ಸುತ್ತಾ ಇದೆ, ತಲೆನೋವು ಬರ್ತಾಯಿದೆ. ನಾನು ಎಷ್ಟು ಪ್ರೇಯರ್ ಮಾಡಿದ್ರು ನನಗೆ ವಾಕ್ಯಗಳೆಲ್ಲ ಬಾಯಿಪಾಠ ಗೊತ್ತಿದೆ, ಎಸ್ಪೆಷಲಿ ಹೀಲಿಂಗ್ ಪ್ಯಾಸೇಜ್ ಎಲ್ಲ. ಕೀರ್ತನೆ 103, 3, 4, ಆಮೇಲೆ 1 ಪೇದ್ರು 2:24, ಆಮೇಲೆ ಪ್ರೈಸ್ ಲಾರ್ಡ್, ಯೆರೆಮೀಯ 30, 17, ಹಿಂಗೆ ಸುಮಾರು ವಾಕ್ಯಗಳು ಕೋಟ್ ಮಾಡ್ತಾ ಇದ್ದೀನಿ. ಏನು ಸೌಖ್ಯ ಆಗ್ತಾನೆ ಇಲ್ಲ. 4ನೇ ದಿನ ಆದಾಗ ನಾನು ಹೇಳಿದೆ, ಯೇಸು ಸ್ವಾಮಿ ನಾನು ಇಷ್ಟು ಪ್ರೇಯರ್ ಮಾಡ್ತೇನೆ, ಯಾಕೆ ನೀನು ಪ್ರೇಯರ್ ಕೇಳ್ತಾ ಇಲ್ಲ? ಆವಾಗ ದೇವ್ರ ಹತ್ರ ಮಾತಾಡಿದ್ರು, ನೀನು ಹೋಗಿ ನಿಮ್ಮ ತಾಯಿ ಹತ್ರ ಫಸ್ಟ್ ಹೋಗಿ ಕ್ಷಮಾಪಣೆ ಕೇಳು ಅಂತ ಹೇಳಿ. ಆವಾಗ ನಾನು ಯೋಚನೆ ಮಾಡಿದ್ದೇವ್ರೆ, ನಾನು ಹೇಳಿ ತಪ್ಪು ಮಾಡಿದೆ, ನಾನು ತಪ್ಪು ಮಾಡಿಲ್ಲ, ದೇವ್ರಿಗೆ ಗೊತ್ತಿದೆ. ನೀನು ಹೋಗಿ ಕ್ಷಮಾಪಣೆ ಕೇಳು. ಸೊ ನಾನು ಆಮೇಲೆ ದೇವರೇ ನನಗೆ ಕೃಪೆ ಕೊಡಪ್ಪ ಸಾರಿ ಕೇಳೋಕ್ಕೆ ಅಂತ ಪ್ರೇಯರ್ ಮಾಡ್ಕೊಂಡು ಹಂಗೆ ಹೆಜ್ಜೆ ಮಡಗಿ ಕಿಚನ್ ಹತ್ರ ಹೋಗ್ಬಿಟ್ಟು ನಮ್ಮ ತಾಯಿ ಹತ್ರ ಹೇಳಿದೆ,
ಮಮ್ಮಿ ನಾನೆಲ್ಲ ಬಾಲ್ ಹೊಡೆದಾಕಿದ್ದು, ದಯವಿಟ್ಟು ನೀವು ನನ್ನ ಬೈದ್ಬಿಟ್ಟಿದ್ದು, ನನ್ನ ಸಾರಿ, ನನ್ನನ್ನು ಕ್ಷಮಿಸ್ಬಿಡಿ ಅಂತ ಒಂದು ಮಾತು ಹೇಳಿದೆ. ಆವಾಗ ನಮ್ಮಮ್ಮ ಹೇಳ್ತಾರೆ, ಇದು 4 ದಿನ ನಡೆದ ಕಟ್ಟರೆ ನೀನು ಯಾಕೆ ಇವತ್ತುವರೆಗೂ ಮನಸ್ಸಲ್ಲಿ ಮಾಡ್ಕೊಳ್ದೆ, ಆವಾಗಲೇ ಬಂದು ಹೇಳ್ಬೋದಿತ್ತಲ್ಲ ಅಂತ ಹೇಳಿದ್ರು. ಬಟ್ ನನಗೆ ನೋಡಿ, ಆ ₹1 ಬಲೂನ್ಗೆ 4 ದಿನ ಸೈತಾನ್ ಹಿಂಸೆ ಕೊಡೋದು, ತೊಂದರೆ ಕೊಡೋದು ಏನು ಪ್ರೇಯರ್ ಮಾಡಿದ್ರೆ ಉತ್ತರ ಸಿಗ್ತಾಯಿಲ್ಲ. ನನಗೆಲ್ಲ ಸಿಟ್ಟು ನಮ್ಮ ತಾಯಿ ಮೇಲೆ, ಯಾಕೆ ಎಲ್ಲರ ಮುಂದೆ ನನ್ನ ಬೈದರು, ನಾನು ತಪ್ಪೇ ಮಾಡಿಲ್ಲ, ಯಾಕೆ ನನ್ನ ಬೈದರು, ಹೀಗೆ. ಅವಾಗ ದೇವರು ಮಾತಾಡಿದ್ರಿಂದ ಹೋಗಿ ಸಾರಿ ಕೇಳಿದೆ. ಬಟ್ ನಾನು ಯೋಚನೆ ಮಾಡ್ತಿದ್ದೆ, ಆ ₹1 ಬಲೂನ್ಗೆ 4 ದಿನ ನೆಮ್ಮದಿನೇ ಇಲ್ಲ, ಪ್ರೇಯರ್ ಇಲ್ಲ, ದೇವ್ರ ಪ್ರಶ್ನೆ ಕೇಳ್ಸೋಕ್ಕಾಗ್ತಾಯಿಲ್ಲ. ನಾನು ಸಾರಿ ಕೇಳಿದಲ್ಲ, ಹಂಗೇ ಬಂದು ರೂಮ್ಗೆ ಹೋಗಿ ಮನೆ ಕಾಲು ಆಗ್ತಾ ಇದ್ದೀನಿ, ಹಂಗೇ ಪರಲೋಕದ ದೇವರ ಅಭಿಷೇಕ, ದೇವರ ಪ್ರಶ್ನೆ ಇಳಿದು ಬಂದು ತಲೆನೋವು ಹೋಯ್ತು, ತಲೆ ಸುತ್ತು ಹೊಲ್ಟೋಯ್ತು, ಸೌಖ್ಯ ಆಯಿತು. ಆಮೇಲೆ ಅವತ್ತೊಂದು ಪಾಠ ಕಳೆದುಕೊಂಡೆ, ಯಾರ ಮೇಲೂ ಸಿಟ್ಟು ಮಾಡ್ಕೊಳ್ಬಾರ್ದು, ಕಾರಣ ಮಿನಿಸ್ಟ್ರಿಯಲ್ಲಿ ಆ ಥರ ಚಾನ್ಸಸ್ ಜಾಸ್ತಿ ಇದೆ. ಸೊ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ನೀವು ಪ್ರೇಯರ್ ಮಾಡುವಾಗ ನೀವು ಕ್ಷಮಿಸಿದ್ರೆ ನಿಮ್ಮ ತಪ್ಪುಗಳು ಕ್ಷಮಿಸಲ್ಪಡುತ್ತೆ. ಸೊ ಒಂದು, ದ ಫಾರ್ಗಿವ್ನೆಸ್ ಇಸ್ ನಾಟ್ ಎ ಸಜೆಷನ್, ಇಟ್ಸ್ ಎ ಕಮ್ಯಾಂಡ್ಮೆಂಟ್ ಆಫ್ ಗಾಡ್. ಫಾರ್ಗಿವ್ ಮಾಡು ಎಂಬುದು ದೇವರು ಒಂದು ಸಜೆಷನ್ ಕೊಟ್ಟಿಲ್ಲ, ನೀವು ಅನುಸರಿಸಬೇಕಾದ ಒಂದು ಕಲ್ಪನೆ ಆಗಿದೆ. ಆಮೇನ್. ನಾವು ಬೇರೆಯವ್ರನ್ನ ಕ್ಷಮಿಸಿದ್ರೆ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಕ್ಕುತ್ತೆ. ಹಾಲೆಲೂಯಾ. ಇವತ್ತು ನಾನು ಪ್ರೇಯರ್ ಮಾಡ್ತಾ ಇದ್ದೀನಿ, ಇವತ್ತು ನೀವು ಹೃದಯದಿಂದ ಕ್ಷಮಿಸುವಾಗ, ಇವಾಗಿಂದ ನೀವು ಮಾಡುವ ಪ್ರಾರ್ಥನೆಗೆ ವರ್ಷಗಳಿಂದ ಪ್ರೇಯರ್ ಮಾಡಿ ಹೋಗದೇ ಇರುವಂಥ ರೋಗಗಳು ದೇವರು ಸೌಖ್ಯ ಕೊಡ್ತಾರೆ. ವರ್ಷಗಳಿಂದ ಹೋಗದೇ ಇರುವಂಥ ಮರೆಯಾಗಿರುವಂಥ ಎಲ್ಲ ದುರಾತ್ಮನ ಕ್ರಿಯೆಗಳು ಯೇಸುವೆ ನಾಮದಲ್ಲಿ ನೀಗಿ ಹೋಗುತ್ತೆ. ಹಾಲೆಲೂಯಾ. ಇನ್ನು ಮುಂದೆ ನೀವು ಪ್ರೇಯರ್ ಮಾಡುವಾಗ, ಪ್ರಾರ್ಥನೆ ಮಾಡುವಾಗಲೇ ಒಂದು ಸ್ವರವನ್ನು ನೀವು ಕೇಳ್ತೀರಾ. ಹಾಲೆಲೂಯಾ. ದೇವರು ಹೇಳ್ತಾರೆ, ನಾನು ಕೊಡೋದು ಮಾತ್ರ ಅಲ್ಲ, ಕೇಳೋದಕ್ಕಿಂತ ಜಾಸ್ತಿ ಕೊಡಲಿಕ್ಕೆ ಆತನು ಶಕ್ತನಾದ ದೇವರಾಗಿದ್ದಾನೆ. ಸೊ ಅನ್ಫಾರ್ಗಿವ್ನೆಸ್ ಈಸ್ ಎ ಸಿನ್ ಅಂತಲೇ ದೇವರ ವಾಕ್ಯದಲ್ಲಿ ನಾವು ನೋಡುವರಾಗಿದ್ದೀರಿ. ಸೊ ಇವತ್ತು ನಾವು ಫಸ್ಟ್ ನೋಡ್ಕೊಳ್ಳೋಣ, ನಮ್ಮ ಕ್ಷಮಿಸುವಾಗ ಏನೆಲ್ಲ ಆಶೀರ್ವಾದಗಳು ನಮಗೆ ಸಿಗ್ತಾ ಇದೆ. ಮೊದಲನೇ ಆಶೀರ್ವಾದ, ವೆನ್ ಯು ಫಾರ್ಗಿವ್ ಯು ಆರ್ ಫಾರ್ಗಿವನ್. ಅಲ್ಲಿ ಯೋಚನೆ ಮಾಡಿ ನೋಡಿ, ಕೋಟಿಗಟ್ಟಲೆ ಪಾಪಗಳಿದ್ರೂ ಕೂಡ ದೇವ್ರು ಹೇಳ್ತಾನೆ, ಈ ಒಬ್ಬರನ್ನ ಕ್ಷಮಿಸುವಾಗ ಇಷ್ಟು ಕೋಟಿ ಪಾಪಗಳು ನಿಂದು ಕ್ಷಮಿಸಲ್ಪಡ್ತಾ ಇದೆ. ಅನೇಕ ರೀತಿಯಲ್ಲಿ ಆಶೀರ್ವಾದನ ಹೊಂದ್ಕೊಳ್ಬೋದು. ವಾಕ್ಯ ಹೀಗೆ ಹೇಳುತ್ತೆ, ಯಾರ ಪಾಪಗಳು ಕ್ಷಮಿಸಲ್ಪಟ್ಟಿದೆಯೋ ಅವನ ಮೇಲೆ ನನ್ನ ಆಶೀರ್ವಾದ ಬರುತ್ತೆ. ಸುಮ್ಮಿಗೆ ಪಾಪ ಅರಿಕೆ ಮಾಡಿದ್ರೆ ಸಾಕು, ಆಶೀರ್ವಾದ ಇಳಿದು ಬರುತ್ತೆ. ಹಾಲೆಲೂಯಾ. ಯಾರ ಪಾಪಗಳು ಕ್ಷಮಿಸಲ್ಪಟ್ಟಿದೆಯೋ ಅವನೇ ಧನ್ಯನು. ಆಮೇನ್. So blessings will come. Blessed are the one whose sins are forgiven. You can receive blessing by just acknowledging, admitting, confessing and renouncing our sin. ಜಸ್ಟ್ ಪಾಪ ಒಪ್ಕೊಂಡು ಕ್ಷಮಾಪಣೆ ಕೇಳಿದ್ರೆ ದೇವರು ಕ್ಷಮಿಸಿ ನಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಕೊಡ್ತಾರೆ. ಹಾಲೆಲೂಯಾ. ಅದಕ್ಕೆ ನಾನು ಹೋದ ವಾರ ಕೂಡ ಹೇಳಿದೆ, ಪ್ರಾರ್ಥನೆಗೆ, ಯಾರ ಪ್ರಾರ್ಥನೆಗೆ ಶಕ್ತಿ ಇದೆ? ನೀತಿವಂತನ ಪ್ರಾರ್ಥನೆಗೆ ಶಕ್ತಿ ಇದೆ. ಹಾಲೆಲೂಯಾ. ಲಾಸ್ಟ್ ಟೈಮ್ ಒಬ್ಬರು ಬಂದರು, ಅವರು ಬಸ್ ಕಂಡಕ್ಟರ್ ಆಗಿದ್ದಾರೆ. ತುಂಬ ನೋವಿಂದ ಬಂದರು. ಅವ್ರು ಹೇಳಿದ್ರು, ಪಾಸ್ಟರ್ ರಿಪೋರ್ಟ್ ನೋಡಿ ಕ್ಯಾನ್ಸರ್ 3ನೇ ಸ್ಟೇಜಲ್ಲಿದೆ. ನಾನು ಪ್ರೇಯರ್ ಮಾಡ್ತಾ ಇರುವಾಗ ದೇವರು ಆತ್ಮ ಹೇಳಿದ್ರು, ಮನುಷ್ಯನಿಂದ ಅಸಾಧ್ಯವಾದ ನನ್ನಿಂದ ಸಾಧ್ಯ. ಪ್ರೇಯರ್ ಮಾಡಿದೆ, ಟ್ರೀಟ್ಮೆಂಟು ತಗೊಂಡ್ರು. ದೇವ್ರ ಕೃಪೆಯಿಂದ ದೇವರು ಇವತ್ತು ಕ್ಯಾನ್ಸರ್ ರೋಗ 3ನೇ ಸ್ಟೇಜಿಂದ ಸೌಖ್ಯ ಆಗಿ ಇವತ್ತು ಅವರು ಆರೋಗ್ಯವಾಗಿದ್ದಾರೆ. ನಮ್ಮ ದೇವರು ಅಸಾಧ್ಯವಾದ ಕಾರ್ಯನ ಸಾಧ್ಯ ಮಾಡುವ ದೇವರು. ಬಟ್ ಹೃದಯದಲ್ಲಿ ಯಾರ ಮೇಲಾದರೂ ಬೇಜಾರು, ಅದು ಮನೆಯಲ್ಲಿರ್ಬೋದು, ಕೆಲಸ ಮಾಡೋ ಜಾಗದಲ್ಲಾಗಿರ್ಬೋದು, ನಮಗೆ ವಿರೋಧವಾಗಿ ಮಾತಾಡೋರಾಗಿರ್ಬೋದು, ದುಡ್ಡು ಕೊಟ್ಟು ಕೊಡದೇ ಇರೋರಾಗಿರ್ಬೋದು, ಈಗೆಲ್ಲ ಸಿಟ್ಟು ಮಾಡ್ಕೊಳ್ಳುವಾಗ ನಮ್ಮ ಪ್ರಾರ್ಥನೆ ದೇವರು ಕೇಳ್ತಾ ಇಲ್ಲ. ಇವತ್ತು ನಾನು ಪ್ರೇಯರ್ ಮಾಡ್ತಾ ಇದ್ದೀನಿ. ಹಾಲೆಲೂಯಾ. ನಿನ್ನ ಒಬ್ಬನ ಪ್ರಾರ್ಥನೆ ದೇಶದಲ್ಲಿ ಬದಲಾವಣೆ ಅಂತ ಇರುತ್ತೆ. ನಿನ್ನ ಒಬ್ಬನ ಪ್ರಾರ್ಥನೆ ಸಾಲಗಳನ್ನು ಓಡಿಸಿ ಪರಲೋಕದ ಬಾಗಿಲನ್ನು ತೆರೆಯುತ್ತೆ. ನಿನ್ನ ಒಬ್ಬನ ಪ್ರಾರ್ಥನೆ ದೇವರ ಪ್ರಸರತೆ ಅಂತ ಇರುತ್ತೆ. ನಿನ್ನ ಒಬ್ಬನ ಪ್ರಾರ್ಥನೆ ನಿನ್ನ ರಕ್ಷಣೆ ಹೊಂದಿರೋ ಕುಟುಂಬವನ್ನು ರಕ್ಷಣೆಗೆ ನಡೆಸುತ್ತೆ. ನಿನ್ನೊಬ್ಬನ ಪ್ರಾರ್ಥನೆ ಹಾಲೆಲೂಯಾ ಜಯವನ್ನು ತಂದುಕೊಡುತ್ತೆ. ನೀನೊಬ್ಬನ ಪ್ರಾರ್ಥನೆ ಕೆಲಸದ ವಿಷಯದಲ್ಲಿ ದೇವರು ಸಹಾಯ ಮಾಡೋನಾಗಿರ್ತಾನೆ. ಬಟ್ ತಿರುಗಿ ವಾಕ್ಯ, ದೇವರು ಕೇಳೋಕ್ಕಿಂತ ಜಾಸ್ತಿ, ಯೋಚನೆ ಮಾಡೋಕ್ಕಿಂತ ಜಾಸ್ತಿ ಕೊಡುವ ದೇವರಾಗಿದ್ದಾನೆ. ಹಾಲೆಲೂಯಾ. ಪ್ರೈಸ್ ಲಾರ್ಡ್. ಸತಿ ಪಾಪು ಸಾಕ್ಷಿ ಹೇಳಿತ್ತು. ಪ್ರೈಸ್ ಲಾರ್ಡ್. ಪಾಪು, ಗ್ಲೋರಿಯಾ ಪಾಪು. ಹಾಲೆಲೂಯಾ. ಇವತ್ತು ಆ ಕಡೆಯಿಂದ ಈ ಕಡೆ ಶಿಫ್ಟ್ ಆಗಿದ್ದಾರೆ, ಈ ಕಡೆ. ಓಕೆ. ಸೊ ಗ್ಲೋರಿಯಾ ಪಾಪುಗೆ ಡಾಕ್ಟರ್ ಹೇಳಿದ್ದು ಆ ಮಗು ಉಳಿಯೋಕ್ಕೆ ಚಾನ್ಸ್ ಕಮ್ಮಿ ಅಂತ. ಪ್ರೈಸ್ ಲಾರ್ಡ್. ಬಟ್ ಇವತ್ತು ಆರೋಗ್ಯವಾಗಿ ಮಗು ಇಲ್ಲಿ ಬಂದಿದೆ. ಆ ಮಗು ಓಡಾಡ್ತಾ ಇದೆ. ದೇವರು ಸೌಖ್ಯವನ್ನು ಕೊಟ್ಟರು. ಎಷ್ಟು ಜನ ನಂಬ್ತೀರಾ ದೇವ್ರ ಪ್ರಾರ್ಥನೆಗೆ ಉತ್ತರ ಕೊಡುವ ದೇವರಾಗಿದ್ದಾನೆ. ಸೊ ಕ್ಷಮಿಸುವಾಗ ನಮ್ಮ ಪಾಪಗಳು ಕ್ಷಮಿಸಲ್ಪಡುತ್ತೆ. ವಿ ಹ್ಯಾವ್ ನೋ ರೈಟ್ ಟು ಗೋ ಆ್ಯಂಡ್ ಆಸ್ಕ್ ಫಾರ್ಗಿವ್ನೆಸ್ ಟು ಗಾಡ್ ವೇರ್ ವಿ ಹ್ಯಾವ್ ನಾಟ್ ಫಾರ್ಗಿವನ್. ನಮ್ಗೆ ಯಾರು ನೋವು ಕೊಟ್ಟಿರ್ತಾರೆ ಅವ್ರನ್ನ ಕ್ಷಮಿಸದೇ ಇರುವಾಗ ನಮ್ಮ ಪಾಪಗಳು ಕೂಡ ಕ್ಷಮಿಸಲ್ಪಡ್ತಾ ಇಲ್ಲ. ಎರಡನೇದು, ನಾವು ಕ್ಷಮಿಸುವಾಗ ದೇವರ ಪ್ರಸನ್ನತೆ ನಮ್ಮ ಜೊತೆ ಇರುತ್ತೆ.
ನೋಡಿ, ಯೋಸೇಫನ ಸಹೋದರರು ಯೋಸೇಫನ ಸಾಯಿಸೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಅವರೆಲ್ಲ ಗುಂಪು ಸೇರ್ಕೊಳ್ತಾ ಇದ್ದಾರೆ, ಅವನ ಬಾವಿಗೆ ಹಾಕ್ತಾರೆ, ತಿರುಗಿ ಸಾಯಿಸಕ್ಕೆ ಶ್ರಮಿಸ್ತಾರೆ. ಅವ್ರು ಏನು ಮಾಡಿದ್ರು ಕೂಡ ಇವನು ಹೃದಯದಲ್ಲಿ ಸಿಟ್ಟು ಮಾಡ್ಕೊಳ್ದೇ ಇರೋದ್ರಿಂದ ವಾಕ್ಯದಲ್ಲಿ ಏನು ಗೊತ್ತಾ ಬರೆದಿದೆ, ದೇವರು ಯೋಸೇಫನ ಜೊತೆ ಇದ್ದರು. ದೇವರು ಯೋಸೇಫನ ಜೊತೆ ಇದ್ದದರಿಂದ ಅವನು ಆಶೀರ್ವದಿಸಲ್ಪಟ್ಟಿದನು. ಯಾವ ಸಭೆಯಲ್ಲಿ ದೇವರ ಪ್ರಸನ್ನತೆ ಇದೆಯೋ, ಯಾವ ವ್ಯಕ್ತಿಯಲ್ಲಿ ದೇವರ ಪ್ರಸನ್ನತೆ ಇದೆಯೋ, ಹಲ್ಲೆಲೂಯಾ, ಯಾವ ಸಭೆಯಲ್ಲಿ ದೇವರ ಪ್ರಸನ್ನತೆ ಇದೆಯೋ ಅಲ್ಲಿ ಬಿಡುಗಡೆ ಇದೆ, ಅಲ್ಲಿ ದೇವರ ಸ್ವರ ಇದೆ, ಅಲ್ಲಿ ಅಸಾಧ್ಯವಾದ ಕಾರ್ಯಗಳು ಸಾಧ್ಯವಾಗ್ತಾ ಇದೆ. ಆಮೆನ್. ಸೊ ದೇವರ ಆಲಯದ ವಿಶೇಷತೆ ಏನು? ಆಮೆನ್, ಪ್ರೈಸ್ ಲಾರ್ಡ್. ನಮ್ಮ ಚರ್ಚಿನ ವಿಶೇಷತೆ ಏನು? ಆಮೆನ್, ಪ್ರೈಸ್ ಲಾರ್ಡ್. ನಮ್ಮ ಸಭೆಯ ವಿಶೇಷತೆ ಏನು? ಸೆಕರ್ಯ ಪ್ರವಚನ ಪುಸ್ತಕ 2ನೇ ಅಧ್ಯಾಯದ 10ನೇ ವಾಕ್ಯ. ಸೆಕರ್ಯ ಪ್ರವಚನ ಪುಸ್ತಕ 2ನೇ ಅಧ್ಯಾಯದ 10ನೇ ವಾಕ್ಯ. ಸಿಂಗ್ ಅಂಡ್ ರಿಜಾಯ್ಸ್ ಓ ಡಾಟರ್ ಆಫ್ ಝಾಯನ್, ಫಾರ್ ಲೋ ಐ ಕಮ್, ಐ ವಿಲ್ ಡ್ವೆಲ್ ಇನ್ ದ ಮಿಡ್ಸ್ಟ್ ಆಫ್ ದಿ ಸೇತ್ ದ ಲಾರ್ಡ್. ದೇವರು ಹೇಳ್ತಾ ಇದ್ದಾರೆ, ಆಮೆನ್, ಪ್ರೈಸ್ ಲಾರ್ಡ್, ನಾನು ನಿಮ್ಮ ಮಧ್ಯದಲ್ಲಿ ವಾಸ ಮಾಡ್ತೀನಿ. ಆಮೆನ್. ಈ ಸಭೆಯ ಮಧ್ಯೆ, ಇಲ್ಲಿ ಸಭೆಯಲ್ಲಿ ದೇವರಿದ್ದಾರೆ, ನಿಮ್ಮ ಜೀವಿತದಲ್ಲಿ ದೇವರು ವಾಸವಾಗಿದ್ದಾರೆ. ನಮ್ಮ ಎಲ್ಲರ ಆಸೆ ಹೆಂಗಿರುತ್ತೆ ಗೊತ್ತಾ? ಹೇಗಾದರೂ ನಮ್ಮ ಸಾಲ ತೀರಿಸ್ಬೇಕು, ಹೇಗಾದರೂ ನಮಗೆ ಸ್ವಂತ ಮನೆ ಸಿಗಬೇಕು. ಇದೆಲ್ಲ ನಿಮ್ಮ ಪ್ರಾರ್ಥನೆ. ದೇವರ ಆ ಪ್ರಾರ್ಥನೆಗೆ ಉತ್ತರ ಕೊಡ್ತಾ ಇದ್ದಾರೆ. ಬಟ್ ದೇವರ ಮನಸ್ಸಿನ ಹೃದಯದಲ್ಲಿ ದೇವರ ಆಸೆ ಏನು ಗೊತ್ತಾ? ಯಾರಾದರೂ ಯೋಚನೆ ಮಾಡಿದ್ದೀರಾ ದೇವರ ಆಸೆ ಏನು? ಪ್ರೈಸ್ ದ ಲಾರ್ಡ್. ದೇವರ ಆಸೆ ನೋಡಿ, ಸೆಕರ್ಯ ಪ್ರವಚನ ಪುಸ್ತಕ, ಎನಿಬಡಿ ಕ್ಯಾನ್ ವಾಲಂಟಿಯರ್ಸ್ ಕ್ಯಾನ್ ಗೈಡ್ ದ ಬೇಬಿ ಟು ಆನ್ಸರ್. ಸೆಕರ್ಯ ಪ್ರವಚನ ಪುಸ್ತಕ 1ನೇ ಅಧ್ಯಾಯದ 14ನೇ ವಾಕ್ಯ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಐ ಆಮ್ ಜೆಲಸ್ ಫಾರ್ ಜೆರುಸಲೇಮ್ ಆ್ಯಂಡ್ ಫಾರ್ ಝಾಯನ್ ವಿತ್ ಗ್ರೇಟ್ ಜೆಲಸಿ. ಆಮೇನ್. 16ನೇ ವಾಕ್ಯ, ದೇವರು ಹೇಳ್ತಾ ಇದ್ದಾರೆ, ನನ್ನ ಆಲಯ, ನನ್ನ ಮನೆ ಕಟ್ಟಲ್ಪಡಬೇಕು. ಅರ್ಥ ಆಗ್ತಾ ಇದೆ? ನಾನು ನಂಬ್ತಾ ಇದ್ದೀನಿ. ವಾಟ್ ಯು ಡಿಸೈರ್, ವಾಟ್ ಯು ಆರ್ ಪ್ರೇಯಿಂಗ್, ಲಾರ್ಡ್ ಬ್ಲೆಸ್ ಮೀ, ಗಿವ್ ಮಿ ಅನ್ ಅದರ್ ಜಾಬ್. ದೇವರೇ ನನ್ನ ಸ್ವಿಟ್ಜರ್ಲ್ಯಾಂಡ್ ಕರ್ಕೊಂಡು ಹೋಗು. ಗಾಡ್ ಇಸ್ ಸೆಲ್ಲಿಂಗ್, ಯು ನೋ ವಾಟ್ ಈಸ್ ಮೈ ಪ್ಲ್ಯಾನ್. ನನ್ನ ಇಷ್ಟ ಏನು ಗೊತ್ತಾ? ಸಂಜೆ ನಗರದಲ್ಲಿ ನನ್ನ ಆಲಯ ಆಮೇಲೆ ಕಟ್ಟಲ್ಪಡಬೇಕು. ಆಲಯ ಶೂನ್ಯವಾಗಿರಬಾರದು. ಆಲಯದಲ್ಲಿ ಸಾವಿರಾರು ಜನ ದೇವರ ಕಡೆ ಬರಬೇಕು. ಇದು ದೇವರ ಆಸೆ ಆಗಿದೆ. ವಾಟ್ ಈಸ್ ಗಾಡ್ಸ್ ಪರ್ಸ್ಪೆಕ್ಟಿವ್? ಪ್ರೈಸ್ ದ ಲಾರ್ಡ್. ಯಾವುದು? ವಾಟ್ ಈಸ್ ಗಾಡ್ಸ್ ಪರ್ಸ್ಪೆಕ್ಟಿವ್? ದೇವರ ಮನಸ್ಸೇನು? ಆಮೇಲೆ ನೀವು ಇರುವ ಪ್ರಾಂತ್ಯದಲ್ಲಿ ದೇವರ ಆಲಯ ಕಟ್ಟಲ್ಪಡಬೇಕು. ಆ ಪ್ರಾಂತ್ಯದಲ್ಲಿ ಬೆಳಕಿಲ್ಲ, ಲಕ್ಷಾಂತರ ಜನ ನರಕಕ್ಕೆ ಹೋಗ್ತಾ ಇದ್ದಾರೆ. ಹೇಗಾದರೂ ಆ ಪ್ರಾಂತ್ಯದಲ್ಲಿ ದೇವರ ಸಭೆ ಕಟ್ಟಲ್ಪಡಬೇಕು. ಇದು ದೇವರ ಆಸೆ ಆಗಿದೆ. ಆಮೇಲೆ ದೇವರು ಹೇಳ್ತಾ ಇದ್ದಾರೆ, ನೀವು ಯಾವಾಗಲೂ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಾ. ಯಾಕೆ ನನ್ನ ಆಲಯವನ್ನು ಅಲಕ್ಷ್ಯ ಪಡಿಸ್ತಾ ಇದ್ದೀರಾ? ಯಾಕೆ ಕೂಟಗಳನ್ನು ನೀವು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ? ನೀವು ನೆಗ್ಲೆಕ್ಟ್ ಮಾಡ್ತಾ ಇರೋದ್ರಿಂದ ಆಮೇಲೆ ನೀವು ತುಂಬ ಕಷ್ಟಪಡ್ತಾ ಇದ್ದೀರಾ. ಸ್ವಲ್ಪ ಮಾತ್ರ ನಿಮ್ಮ ಹತ್ರ ಉಳ್ಕೊಳ್ತಾ ಇದೆ. ಎಲ್ಲಿ ಬರೆದಿದೆ? ಹಗ್ಗಾಯಿ ಪ್ರವಚನ ಪುಸ್ತಕ 1ನೇ ಅಧ್ಯಾಯದ 8-9 ವಾಕ್ಯಗಳು. ಹಗ್ಗಾಯಿ ಪ್ರವಚನ ಪುಸ್ತಕ 8-9. ನೀವು ಯಾವಾಗಲೂ ನಿಮ್ಮ ಕೆಲಸ, ನಿಮ್ಮ ಮನೆ, ನಿಮ್ಮ ಮಗು, ನಿಮ್ಮ ಜಮೀನು, ನಿಮ್ದು ಅಂತ ಯೋಚನೆ ಮಾಡಿ ನೀವು ದೇವರ ಆಲಯವನ್ನು ಯಾಕೆ ಅಲಕ್ಷ್ಯವಾಗಿ ತಗೊಳ್ತೀರಾ? ಕೂಟಗಳಿಗೆ ಯಾಕೆ ನೀವು ಬರ್ತಾ ಇಲ್ಲ? ಯಾಕೆ ಸಭೆಗೋಸ್ಕರ ನೀವು ಪ್ರೇಯರ್ ಮಾಡ್ತಾ ಇಲ್ಲ? ಯಾಕೆ ನೀವು ಸಭೆಗೋಸ್ಕರ ಕೊಡ್ತಾ ಇಲ್ಲ? ನಾನು ನನ್ನ ಆಲಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಕಾರಣ, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ನನ್ನ ಆಲಯ ಎಲ್ಲಿದೆಯೋ ಅಲ್ಲಿ ದೇವರ ಪ್ರಸನ್ನತೆ ಇದೆ. ಹಲ್ಲೆಲೂಯಾ. ಎಷ್ಟು ಜನರಿಗೆ ಆಸೆ ಇದೆ, ದೇವರು ನನ್ನ ಮುಖಾಂತರ ನನ್ನ ಪ್ರಾಂತ್ಯದಲ್ಲಿ ಒಂದು ಪ್ರೇಯರ್ ಗ್ರೂಪ್ ಆದ್ರೂ ಇರಬೇಕು, ಒಂದು ಪ್ರಾರ್ಥನೆ ಆದ್ರೂ ನಡೀಬೇಕು. ಕಾರಣ ನನ್ನ ಪ್ರಾಂತ್ಯದಲ್ಲಿ ಬೆಳಕುಂಟಾಗಬೇಕು, ನನ್ನ ಪ್ರಾಂತ್ಯದಲ್ಲಿ ಜನರು ರಕ್ಷಣೆ ಹೊಂದಬೇಕು, ನನ್ನ ಪ್ರಾಂತ್ಯದ ಜನರು ಸೌಖ್ಯವಾಗಬೇಕು, ನನ್ನ ಪ್ರಾಂತ್ಯದ ಜನರು ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು, ನನ್ನ ಪ್ರಾಂತ್ಯದ ಜನರು ನರಕಕ್ಕೆ ಹೋಗಬಾರ್ದು. ನನ್ನ ಏರಿಯಾದಲ್ಲಿ ನನ್ನ ಮುಖಾಂತರ ನನ್ನ ಮನೆ, ನನ್ನ ದೇಶಕ್ಕೆ ಬೆಳಕಾಗಿರಬೇಕು ಅಂತ ಆಸೆ ಪಡೋರು ದೇವರಿಗೆ ಸ್ತೋತ್ರ ಹೇಳ್ತೀರಾ? ನೀನ್ ದೇವರ ಆಲಯವನ್ನ ಕಟ್ಟುವಾಗ ದೇವರು ನಿನ್ನ ಕಟ್ತಾ ಇದ್ದಾರೆ. ನೀನ್ ದೇವರ ಆಲಯವನ್ನ ಕಟ್ಟುವಾಗ ದೇವರು ನಿನ್ನನ್ನು ಕಟ್ತಾ ಇದ್ದಾರೆ. ನಿನ್ನ ಆಲಯಕ್ಕೆ ಕೊಡುವಾಗ ದೇವರು ನಿನಗೆ ಕೊಡ್ತಾ ಇದ್ದಾರೆ. God is saying, why are you neglecting my temple? Why are you not looking at my house? What are you, you are thinking lot of things, but God is saying, I am concerned about my temple. ನಾನು ನನ್ನ ಆಲಯವನ್ನು ಕಟ್ತಾ ಇದ್ದೀನಿ, ಕಟ್ಟದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. When I was in a rented house, I was paying around 20,000 rent. ನಾನು ದೇವರೇ 20,000 ಹೆಂಗೆ ಕಟ್ತೀನಿ? ಸಡನ್ ಆಗಿ ಒಂದು ಪರಿಶುದ್ಧಾತ್ಮರು ಮಾತಾಡಿದ್ರು, ನೀನು ನನ್ನ ಆಲಯವನ್ನು ಕಟ್ಟುವಾಗ, ನೀನು ನನ್ನ ಸೇವೆ ಮಾಡುವಾಗ ನಿನ್ನ ಎಲ್ಲ ಖರ್ಚುಗಳು ನಾನು ನೋಡ್ಕೊಳ್ತೀನಿ. ಇವತ್ತುವರೆಗೂ ಆ ಮಾತು ಹಾಗೇ ನೆರವೇರ್ತಾ ಇದೆ. ಹಾಲೆಲೂಯಾ, ಹಾಲೆಲೂಯಾ. ದೇವರಿಗೆ ಕೆಲಸ ಮಾಡೋರನ್ನ ಆಶೀರ್ವದಿಸುವಂಥ ದೇವರು. ಸಭೆಗೋಸ್ಕರ ಉಪವಾಸ ತಗೊಂಡು ಪ್ರಾರ್ಥನೆ ಮಾಡಿ, ಇದು ಯಾವುದೋ ಪಾಸ್ಟರ್ಕ್ಕಿಂತ ಹೆಚ್ಚಾಗಿ ಈ ಆಲಯ ದೇವರದು ಎಂಬುದಾಗಿ ನಂಬುವರು. ವಾಕ್ಯ ಹೀಗೆ ಹೇಳುತ್ತೆ, ಕ್ರೈಸ್ಟ್ ಈಸ್ ದ ಹೆಡ್ ಆಫ್ ದ ಚರ್ಚ್. ಇದು ಕ್ರಿಸ್ತನ ಸಭೆ ಎಂಬುದಾಗಿ ನಂಬುವರು. ಚಪ್ಪಾಳೆ ದೇವರಿಗೆ ಮಹಿಮೆಯನ್ನು ಕೊಡೋಣ. ಹಾಲೆಲೂಯಾ. ಹಗ್ಗಾಯಿ ಪ್ರವಚನ ಪುಸ್ತಕ 1ನೇ ಅಧ್ಯಾಯದ 8-9 ವಾಕ್ಯಗಳು ಬೇಗ. ಮಲೆನಾಡಿಗೆ ಹೋಗಿ ಮರವನ್ನು ತಂದು ನನ್ನ ಆಲಯವನ್ನು ಕಟ್ಟಿರಿ. ನಾನು ಅದಕ್ಕೆ ಮೆಚ್ಚಿ ನನ್ನ ಪ್ರಭಾವವನ್ನು ಅಲ್ಲಿ ಪ್ರಕಾಶಗೊಳಿಸುವೆನು. ಇದು ಯೆಹೋವನ ನುಡಿ. ನೀವು ಬಹು ಬೆಳೆಯನ್ನು ನಿರೀಕ್ಷಿಸಿದಿರಿ, ಆಹಾ, ಸ್ವಲ್ಪ ಮಾತ್ರ ಸಿಕ್ಕಿತು.
ನೀವು ಮನೆಗೆ ತೆಗೆದುಕೊಂಡು ಬಂದಾಗ ನಾನು ಅದರ ಮೇಲೆ ಉಸಿರು ಬಿಟ್ಟೆನು. ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ, ಇದಕ್ಕೆಲ್ಲ ಕಾರಣವೇನು? ನನ್ನ ಆಲಯವು ಹಾಳು ಬಿದ್ದಿದೆ. ಆಮೇನ್. ನನ್ನ ಆಲಯದಲ್ಲಿ ಪ್ರಾರ್ಥನೆ ಮಾಡೋರು ಇಲ್ಲ, ಸೇವೆ ಮಾಡೋರು ಇಲ್ಲ, ಆಮೇಲೆ ಹೊಸ ಆತ್ಮಗಳಿಗೆ ನೋಡ್ಕೊಳ್ಳೋರು ಇಲ್ಲ. ದೇವ್ರು ಹೇಳ್ತಾರೆ, ನೀವು ನನ್ನ ಆಲಯವನ್ನು ಯೋಚನೆ ಮಾಡಿ, ನಮ್ಮ ಆಲಯ ಹೇಗೆ ಕಟ್ಟಲ್ಪಡುತ್ತೆ, ದೇವರ ಸಭೆ ಬಗ್ಗೆ ನೀವು ಕಾಳಜಿ ವಹಿಸಿರಿ. ಯೇಸು ಸ್ವಾಮಿ ಹೇಳಿದ್ರು, ಇದು ನನ್ನ ತಂದೆಯ ಮನೆ. ಆಮೇನ್. ಕರೆಕ್ಟಾ? ದಾವಿದ ಒಂದು ಮಾತು ಹೇಳ್ತಾನೆ, ದೇವರೇ ನಾನು ನಿನಗೋಸ್ಕರ ಒಂದು ಮನೋಹರವಾದ ದೊಡ್ಡ ಆಲಯವನ್ನು ಕಟ್ಟಬೇಕು. ದೇವ್ರು ಹೇಳ್ತಾರೆ, ಆಮೇನ್, ದಾವಿದನೇ ನೀನು ನನಗೋಸ್ಕರ ಮನೆ ಕಟ್ಟಬೇಕಂತ ನೀನು ಯೋಚನೆ ಮಾಡ್ತಾ ಇದೆಯಾ, ಬಟ್ ದೇವ್ರು ಹೇಳಿದ್ರು, ನಾನು ನಿನಗೆ ಒಂದು ಒಳ್ಳೆಯ ಮನೆಯನ್ನು ಕಟ್ಕೊಡ್ತೀನಿ. ಆಮೇನ್. ಕರೆಕ್ಟಾ? ಆಮೇನ್. ಅವಾಗ ನೀವು ಏನು ಮಾಡಬೇಕು? ಕೂಟಗಳಿಗೆ ಬರಬೇಕು, ಸಭೆಗಳು ಕೇಳಬೇಕು, ದೇವ್ರು ನೀನು ಆಲಯಕ್ಕೋಸ್ಕರ ಏನು ಮಾಡಬೇಕು. ನಾನು ಚಿಕ್ಕ ವಯಸ್ಸಿಂದ ದೇವ್ರ ಸಭೆಗೋಸ್ಕರ ದುಡಿತಾ, ಪ್ರೇಯರ್ ಮಾಡ್ತಾ, ವಿಸಿಟಿಂಗ್ ಮಾಡ್ತಾ, ಆಮೇನ್, ಬರ್ತಾ ಇದ್ದೀನಿ. ಹಲ್ಲೆಲೂಯಾ. ಸಭೆ ಕಟ್ಟಲ್ಪಡೋಷ್ಟು ದೇವ್ರು ನಮ್ಮನ್ನು ಕಟ್ತಾ ಇದ್ದಾರೆ. ನಮ್ಮ ಫೈನಾನ್ಸು, ಫ್ಯಾಮಿಲಿ, ಮಕ್ಕಳು ಎಲ್ಲರನ್ನ ದೇವರು ಆಶೀರ್ವದಿಸ್ತಾ ಇದ್ದಾರೆ. ಕಾರಣ ನಮ್ಮ ಮನಸ್ಸೆಲ್ಲ ದೇವರ ಆಲಯ ಕಟ್ಟಲ್ಪಡಬೇಕು. ನಿಮಗೊಂದು ಆಸೆ ಇದೆಯಾ? ನಿಮ್ಮ ಏರಿಯಾದಲ್ಲಿ ಚರ್ಚ್ ಇಲ್ಲ, ನಮ್ಮ ಏರಿಯಾದಲ್ಲಿ ಒಂದು ಪ್ರೇಯರ್ಸ್ ಎಲ್ಲ ಆದರೂ ನಾನು ನಡೆಸ್ತೀನಿ ಪಾಸ್ಟರ್, ನಮ್ಮ ಏರಿಯಾಗೋಸ್ಕರ ನಾವು ಪ್ರೇಯರ್ ಮಾಡ್ತೀರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ತುಂಬ ಕಷ್ಟಪಡ್ತಾ ಇದ್ದೀರಾ, ಸಿಕ್ಕದೇನು ಸ್ವಲ್ಪ, ಬಾಕಿ ಎಲ್ಲ ಎಲ್ಲಿ ಹೋಗ್ತಾ ಇದೆ? ಪ್ರೈಸ್ ಲಾರ್ಡ್. ದೇವ್ರ, ನೀವು ನನ್ನ ಆಲಯದ ಬಗ್ಗೆ ನೀವು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ, ನನ್ನ ಆಲಯದ ಬಗ್ಗೆ, ನನ್ನ ಮನೆ ಬಗ್ಗೆ ನೀವು ಗಮನ ಕೊಡ್ತಾ ಇಲ್ಲ. ದೇವ್ರು ಹೇಳ್ತಾರೆ, ನನ್ನ ಮನೆಯನ್ನು ನೀವು ಕಟ್ಟುವಷ್ಟು ನಿಮ್ಮ ಮನೆಯನ್ನು, ನಿಮ್ಮ ಮಕ್ಕಳನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಆರೋಗ್ಯವನ್ನು, ನಿಮ್ಮ ಫೈನಾನ್ಸನ್ನು ನಾನು ಕಟ್ತೀನಿ, ಆಶೀರ್ವದಿಸ್ತೀನಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆಮೇನ್. ಯು ಬಿಲ್ಡ್ ಗಾಡ್ಸ್ ಕಿಂಗ್ಡಮ್, ಗಾಡ್ ಬಿಲ್ಡ್ಸ್ ಯು. ಆಮೇನ್. ಯು ಲಿಫ್ಟ್ ಗಾಡ್ಸ್ ನೇಮ್, ಗಾಡ್ ವಿಲ್ ಲಿಫ್ಟ್ ಯು. ಸೊ ಒಂದು ಕ್ಷಮಿಸುವಾಗ, ನಾವು ಒಬ್ಬರನ್ನ ಕ್ಷಮಿಸುವಾಗ ಏನಾಗ್ತಾ ಇದೆ? ನಮ್ಮ ಪಾಪಗಳು ಎರಡನೇದು, ಕ್ಷಮಿಸುವಾಗ ದೇವರ ಪ್ರಸನ್ನತೆ ನಮ್ಮ ಜೊತೆ ಇರುತ್ತೆ. ಯೋಸೇಫನಿಗೆ ಬೇಕಾದ ತನ್ನ ಸಹೋದರನ ಮೇಲೆ ಸಿಟ್ಟು ಮಾಡ್ಕೊಳ್ಬೋದು. ಎಷ್ಟು ನೋವು ಕೊಟ್ಟಿದ್ದಾರೆ, ನಾನು ಇವ್ರಿಗೆ ಊಟವನ್ನು ತರ್ತಾ ಇದ್ದೀನಿ, ಇವ್ರಿಗೆ ಒಳ್ಳೇದು ಮಾಡ್ತಾ ಇದ್ದೀನಿ, ಇವ್ರು ನೋಡಿದ್ರೆ ಪ್ಲ್ಯಾನ್ ಮಾಡ್ತಾರೆ, ಯೋಸೇಫನ ಹೆಂಗೆ ಸಾಯಿಸ್ಬೇಕು, ಇವ್ರನ್ನ ಏನು ಮಾಡಬೇಕು, ಇವ್ನ ದರ್ಶನ ನೋಡ್ತಾನಂತ, ಇವ್ನ ದರ್ಶನ ಎಲ್ಲ ನಾನೇ ಮುಗಿಸ್ತೀನಿ, ನಾನು ಇವತ್ತು ನಿಮ್ಮ ನೋಡಿ ಹೇಳ್ತೀನಿ, ಇಡೀ ಊರೇ ನಿಮ್ಮನ್ನು ಹಾಳು ಮಾಡೋಕ್ಕೆ ಶ್ರಮಿಸಿದ್ರು, ಏನು ಪ್ಲ್ಯಾನ್ ಮಾಡಿದ್ರು, ಏನೂ ಆಗಲ್ಲ. ದೇವರೊಬ್ಬರು ನಿಮ್ಮ ಜೊತೆ ಇದ್ದರೆ ಯು ಆರ್ ಅನ್ಡಿಸ್ಟ್ರಾಯಬಲ್, ಯು ಆರ್ ಅನ್ಡಿಸ್ಟ್ರಕ್ಟಬಲ್, ಯು ಆರ್ ಅನ್ಪೆರಿಷಬಲ್. ಯಾರೂ ಏನೂ ಮಾಡೋಕ್ಕಾಗಲ್ಲ ದೇವರು ನಿನ್ನ ಜೊತೆ ಇದ್ದರೆ. ಇಡೀ ಊರೇ ನಿನಗೆ ವಿರೋಧವಾಗಿ ಬಂದರು, ದೇವರು ನಿನ್ನ ಒಳಗಡೆ ಇದ್ದರೆ, ದೇವರು ನಿನ್ನ ಜೊತೆ ಇದ್ದರೆ ಏನೂ ಮಾಡೋಕ್ಕಾಗೋದೇ ಇಲ್ಲ. ಅದನ್ನು ನಂಬೋರು ದೇವ್ರಿಗೆ ಒಂದು ಸ್ತೋತ್ರ ಸಲ್ಲಿಸ್ತೀರ, ದೇವರು ನಿನ್ನ ಜೊತೆ ಇರುವಾಗ. ಸಕರಿಯ ಪ್ರವಚನ ಪುಸ್ತಕ ಇನ್ನೊಂದು ವಾಕ್ಯ ಇದೆ, ದೇವರು ಹೇಳ್ತಾ ಇದ್ದಾರೆ, ಆಮೇಲೆ ನಿನಗೆ ನಾನೇ ಗೋಡೆ ಆಗಿರ್ತೀನಿ. ಸಕರಿಯ ಪ್ರವಚನ ಪುಸ್ತಕ 2ನೇ ಅಧ್ಯಾಯದ 5ನೇ ವಾಕ್ಯ. ನಾನೇ ಅದರ ಸುತ್ತಮುತ್ತಲೂ ಅಗ್ನಿ ಪ್ರಕಾರವೂ ಅದರೊಳಗೆ ವೈಭವವೂ ಆಗಿರುವೆನು ಎಂಬುದು ಯೆಹೋವನ ನುಡಿ. For I say the Lord will be unto her a wall of fire around about, and will be the glory in the midst of her. ನಾವು ಡೆಲಿವರೆನ್ಸ್ ಸೇವೆಗೆಲ್ಲ ಹೋಗುವಾಗ ಹಂಗೆ ಹೋಗೋದು, ದೇವರೇ ನಮ್ಮ ಸುತ್ತಲೂ ಬೆಂಕಿ ಹಾಕಿದ್ದಕ್ಕಾಗಿ ಸ್ತೋತ್ರ. ಕಾರಣ ಒಂದ್ಸತಿ ಬೆಂಕಿ ಇದ್ರೆ ಯಾವ ಸಹಿತ ನಿನ್ನ ಹತ್ರ ಬರೋದೇ ಇಲ್ಲ. ಇವತ್ತು ನಾನು ಪ್ರೇಯರ್ ಮಾಡ್ತೇನೆ, ದೇವರು ನಿನ್ನ ಸುತ್ತಲೂ ಬೆಂಕಿಯ ಗೋಡೆ ಆಗಿರ್ತಾನೆ. ಎಷ್ಟೋ ಕಡೆ ಆಕ್ಸಿಡೆಂಟ್ಗಳು, ತೊಂದರೆಗಳು, ದುರಾತ್ಮ ಕ್ರಿಯೆಗಳು, ಅಶುದ್ಧಾತ್ಮರ ಕ್ರಿಯೆಗಳೆಲ್ಲ ನಡೆಯುವಾಗ ನಿನ್ನ ಸುತ್ತಲೂ, ನಿನ್ನ ಕುಟುಂಬದ ಸುತ್ತಲೂ, ನಿನ್ನ ಮಕ್ಕಳ ಸುತ್ತಲೂ ಬೆಂಕಿಯ ಗೋಡೆಯನ್ನು ದೇವರು ಹಾಕ್ತಾ ಇದ್ದಾರೆ. ಅದಕ್ಕಾಗಿ ದೇವರು ಹೇಳ್ತಾ ಇದ್ದಾರೆ, ನಾನೇ ನಿನ್ನ ಸುತ್ತಲೂ ಬೆಂಕಿಯ ಗೋಡೆ ಆಗಿರ್ತೀನಿ. Hallelujah, hallelujah. So when you forgive, you have the presence of God. When you don't forgive, ನೀವು ಕ್ಷಮಿಸದೇ ಇರುವಾಗ evil spirits are tormented. ಅದು ಕೂಡ ಇದೆ. ನಾವು ಕ್ಷಮಿಸದೇ ಇರುವಾಗ ದುರಾತ್ಮಗಳಿಗೆ ಅದು ದಾರಿ ಮಾಡಿಕೊಡ್ತಾ ಇದೆ ಎಂಬುದಾಗಿ ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 34ನೇ ವಾಕ್ಯ, Matthew chapter 28 verse 34. And the Lord was wroth and delivered him to the tormentors till he shall pay all that was due to him. ನೋಡಿ, ಟಾರ್ಮೆಂಟೇಷನ್. ಮತ್ತಾಯ 18:34. ನಾವು ಯಾರನ್ನಾದ್ರೂ ಕ್ಷಮಿಸದೇ ಇದ್ರೆ ಏನಾಗುತ್ತೆ? ಸೈತಾನ್ ಬಂದು ಯಾವಾಗಲೂ ನಮ್ಗೆ ಹಿಂಸೆ ಕೊಡ್ತಿರ್ತಾನೆ, ತೊಂದರೆ ಕೊಡ್ತಿರ್ತಾನೆ. ಹಲ್ಲೆಲೂಯಾ. ಅವಾಗ ಸೈತಾನ್ ನಮ್ಮ ಹತ್ರ ಬರಬಾರ್ದಂದ್ರೆ ನಾವು ಎಲ್ಲರನ್ನ ಕ್ಷಮಿಸಬೇಕಾಗತ್ತೆ. ಜೋರಾಗಿ ಹೇಳ್ತೀರಾ? ಕ್ಷಮಿಸ್ತೀನಿ. ಕ್ಷಮಿಸುವ ಮನಸ್ಸು ಕೊಡು, ಪ್ರೀತಿಸುವ ಮನಸ್ಸನ್ನು ಕೊಡು. ಕ್ಷಮಿಸೋದು ಪರ್ಮನೆಂಟ್ ಆಗಿ ಸೈತಾನಿಗೆ ಬಾಗಿಲನ್ನು ಮುಚ್ಚುತ್ತೆ. ನೀನು ಹೊಸ ವಿಶ್ವಾಸಿ ಆಗಿದ್ರು, ಆರ್ಚ್ ಬಿಷಪ್ ಆಗಿದ್ರು, ಸೈತಾನ್ ಬರ್ತಾನೆ ಜಾಗ ಕೊಟ್ರೆ. ಅಷ್ಟು ಹೇಳಿ ನಿಲ್ಲಿಸ್ತೀನಿ. ಅರ್ಥ ಆಯ್ತಂತ ನಂಬ್ತಾ ಇದ್ದೀನಿ.
ನೀನು ಹೊಸ ವಿಶ್ವಾಸಿ ಆಗಿದ್ರು, ಆರ್ಚ್ ಬಿಷಪ್ ಆಗಿದ್ರು, ಆಮೇಲೆ ಕ್ಷಮಿಸೋಕ್ಕಾಗದೇ ಇದ್ದರೆ ಸೈತಾನ್ ನಿಮ್ಮಲ್ಲಿ ಪ್ರವೇಶಿಸಲಿಕ್ಕೆ ಜಾಗ. ನೆಕ್ಸ್ಟ್ ನೋಡಿ, ಇವನು ಕ್ಷಮಿಸ್ತಾ ಇದ್ದಾನೆ, ಎಷ್ಟು ನೋವು ಕೊಡ್ತಾ ಇದ್ದಾನೆ ನೋಡಿ. ಅಪ್ಪನ ಪ್ರಿಯ ಮಗ, ಚೆಂದಾಗಿತ್ತು ಲೈಫ್, ಒಂದೇ ದಿನದಲ್ಲಿ ಸಹೋದರರು ಇವನ್ನೆಲ್ಲ ಮಾರ್ಬಿಡ್ತಾ ಇದ್ದಾರೆ, ಬಾವಿಗೆ ಆಗ್ತಾ ಇದ್ದಾರೆ, ಸಾಯ್ಸಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಬಟ್ ಏನು ಪ್ಲ್ಯಾನ್ ಮಾಡಿದ್ರು ದೇವ್ರು ನಿನ್ನ ಜೊತೆ ಇರೋವರೆಗೂ ಯಾವ ಸೈತಾನ ಪ್ಲ್ಯಾನು ಸಫಲವಾಗೋದೇ ಇಲ್ಲ. ಇವತ್ತು ನಾನು ಪ್ರೇಯರ್ ಮಾಡ್ತಾ ಇದ್ದೀನಿ, ನಿಮಗೆ ವಿರೋಧವಾಗಿ ಸೈತಾನ್ ಮಾಡುವ ಎಲ್ಲ ಪ್ಲ್ಯಾನ್ ಯೇಸುವಿನ ನಾಮದಲ್ಲಿ ಕ್ಯಾನ್ಸಲ್ ಮಾಡಿದ್ದಕ್ಕಾಗಿ ಜೋರಾಗಿ ಕೈ ತಟ್ಟಿದರಿಗೆ ಸ್ತೋತ್ರ ಮಾಡಿ. ಎವ್ರಿ ಪ್ಲ್ಯಾನ್ ಆಫ್ ಡೆವಿಲ್ ಅಗೇನ್ಸ್ಟ್ ಯು, ಯುವರ್ ಫ್ಯಾಮಿಲಿ ಈಸ್ ಡಿಸ್ಟ್ರಾಯ್ಡ್ ಇನ್ ಜೀಸಸ್ ನೇಮ್. ಇಟ್ ಈಸ್ ನಾಟ್ ಡೆವಿಲ್ಸ್ ಪ್ಲ್ಯಾನ್, ಬಟ್ ಇಟ್ ಇಸ್ ಗಾಡ್ಸ್ ಪ್ಲ್ಯಾನ್ ದಟ್ ವಿಲ್ ಬಿ ಫುಲ್ಫಿಲ್ಡ್ ಇನ್ ಯುವರ್ ಲೈಫ್. ಕ್ಷಮಿಸುವಾಗ ಏನಾಗುತ್ತೆ ನೋಡಿ. ನೆಕ್ಸ್ಟ್ ನೋಡಿ, ಇಷ್ಟು ನೋವು ಕೊಡ್ತಾ ಇದ್ದಾರೆ. ಕ್ಷಮಿಸಿದ ತಕ್ಷಣ ಫೋತಿಫರ್ ಬಂದು ಹೇಳ್ತಾನೆ, ನಮ್ಮ ಇಡೀ ಮನೆಗೆ ನೆಕ್ಸ್ಟ್ ನೀನೇ ಅಪ್ಪ ಲೀಡ್ರು, ನೀನೇ ಒಡೆಯ. ಲೀಡ್ರ್ ಆದ್ನಾ ಅದಾದ್ಮೇಲೆ ಐಗುಪ್ತ ದೇಶಕ್ಕೆ ಫುಲ್ ಲೀಡ್ರ್ ಆದ್ನಾ. ಏನು ಅರ್ಥ ಆಯಿತು? ನೀವು ಕ್ಷಮಿಸುವಾಗ ಎಲ್ಲ ದುರಾತ್ಮಗಳ ಮೇಲೆ ದೇವರು ನಿನಗೆ ಅಧಿಕಾರವನ್ನು, ಶಕ್ತಿಯನ್ನು ಕೊಡ್ತಾ ಇದ್ದಾರೆ. ನೀನು ಕ್ಷಮಿಸದೇ ಇರುವಾಗ ಯಾವ ದೆವ್ವ ನಿನ್ನ ಕಾಲು ಕೆಳಗೆ ಇರಬೇಕೋ ಆ ದೆವ್ವ ನಿನಗೆ ಹಿಂಸೆ ಕೊಡ್ತಾನೆ ಇದೆ. ಹೌದಾ ಇಲ್ವಾ? ಹೌದು. ನಾವು ಕ್ಷಮಿಸದೇ ಇರುವಾಗ ಯಾವ ದುರಾತ್ಮ ನಮ್ಮ ಸ್ಲಿಪ್ಪರ್, ನಮ್ಮ ಕಾಲು ಕೆಳಗೆ ಇರಬೇಕೋ ಆ ದೆವ್ವ ನಮ್ಮ ತಲೆ ಮೇಲೆ ಕೂತ್ಕೊಂಡು, ನಮ್ಮ ಮಕ್ಕಳಲ್ಲಿ ಕೂತ್ಕೊಂಡು, ಕೆಲಸದಲ್ಲಿ ಜಾಗದಲ್ಲಿ ಕೂತ್ಕೊಂಡು ಆರೋಗ್ಯದಲ್ಲಿ ತೊಂದರೆ ಕೊಡ್ತಾ ಇದ್ದಾನೆ. ಆ ದೆವ್ವ ಯಾಕೆ ಹೋಗ್ತಾ ಇಲ್ಲ? ಕಾರಣ ನೀನು ಯಾರನ್ನೋ ಒಬ್ಬರನ್ನ ಕ್ಷಮಿಸಲಿಲ್ಲ. ನೀವು ಕ್ಷಮಿಸುವಾಗ ದೇವರು ಹೇಳ್ತಾ ಇದ್ದಾರೆ, ನಾನು ನಿನ್ನ ಅಧಿಕಾರ ಸ್ಥಾನದಲ್ಲಿ ತರ್ತಾ ಇದ್ದೀನಿ. ಆದರೆ ಏನದು? ಆಮೇಲೆ ಎಲ್ಲ ದುರಾತ್ಮಗಳ ಮೇಲೆ, ರೋಗಗಳ ಮೇಲೆ ನಾನು ನಿನಗೆ ಅಧಿಕಾರವನ್ನು, ಶಕ್ತಿಯನ್ನು ಕೊಟ್ಟಿದ್ದೀನಿ. ಹಾಲೆಲೂಯ. ಅದು ನಂಬರ್ 1. ಆಮೇನ್ ಹೇಳ್ತೀರಾ? ಹಾಲೆಲೂಯ, ಆಮೇನ್, ಪ್ರೈಸ್ ದಿ ಲಾರ್ಡ್. ಸೊ ಕ್ಷಮಿಸೋರಿಗೆ ಏನು ಆಶೀರ್ವಾದ? ಕ್ಷಮಿಸುವಾಗ ನೀನು ಅಧಿಕಾರಿ ಆಗ್ತಾ ಇದೆಯಾ, ಉನ್ನತ ಸ್ಥಿತಿಗೆ ತರ್ತಾ ಇದ್ದಾರೆ. ಡೋಂಟ್ ಫೈಟ್ ಫಾರ್ ಪೊಸಿಷನ್ಗೋಸ್ಕರ ಫೈಟ್ ಮಾಡಬೇಡಿ. ಡೋಂಟ್ ಫೈಟ್ ಫಾರ್ ಪೊಸಿಷನ್, ಫೈಟ್ ಯುವರ್ ಇನ್ನರ್ ಎನಿಮೀಸ್ ಅಂತಾರೆ. ನಿನ್ನ ಒಳಗಡೆ ಕೆಲವು ಶತ್ರುಗಳಿದೆ, ಅದ್ರ ಮೇಲೆ ಜಗಳ ಮಾಡಿ. ಸುಮ್ಮನೆ ಹೋಗಿ ಬೇರೆಯವ್ರ ಹತ್ರ ಜಗಳಕ್ಕೆ ಕರೆಕ್ಟಾ ಇಲ್ವಾ? ಇವಾಗ ನನ್ನಲ್ಲಿ ಸೋಂಬೇರಿತನ ಇದ್ದರೆ ನಾನು ಸೋಂಬೇರಿತನವನ್ನು ಜಯಿಸಬೇಕು, ನನ್ನಲ್ಲಿ ಕೋಪ ಇದ್ದರೆ ನಾನು ಕೋಪವನ್ನು ಜಯಿಸಬೇಕು. ಹೌದಾ ಇಲ್ವಾ? ನಾನು ನನ್ನ ಶತ್ರುಗಳನ್ನೆಲ್ಲ ಬಿಟ್ಬಿಟ್ಟು ಆ ಶತ್ರು ಈ ಶತ್ರು ಅಂತ ಯಾಕೆ ಹೇಳ್ತೀಯಾ? ದೇವ್ರು ಹೇಳ್ತಾರೆ, ನಿನ್ನ ಒಳಗಡೆ ಇನ್ನರ್ ಎನಿಮೀಸ್ ಇದೆ, ಒಳಗಡೆ ಇರುವ ಶತ್ರುಗಳಿದೆ. ಇನ್ನರ್ ಎನಿಮೀಸ್ ಹೇಳ್ತೀರಾ? ಒಳಗಡೆ ಇರುವ ಶತ್ರುಗಳು. ಇದನ್ನು ನೀನು ಜಯಿಸು. ಹಾಲೆಲೂಯ. ಆಚೆಗಡೆ ಯಾವ ಶತ್ರುಗೂ ಏನೂ ಮಾಡೋಕ್ಕಾಗೋದೇ ಇಲ್ಲ. ಸೊ ದೇವ್ರು ನಿಮ್ಮನ್ನು ಅಧಿಕಾರಿಯಾಗಿ ಮಾಡ್ತಾರೆ. ಹಾಲೆಲೂಯ. ಹಳೆ ಉಡಂಬಡಿಕೆಯಲ್ಲಿ ಆ ವಾಕ್ಯ ನೀವು ಓದಿ, ನೀವು ಯು ವಿಲ್ ನಾಟ್ ಬಿ ದ ಟೇಲ್, ಯು ವಿಲ್ ಬಿ ದ ಹೆಡ್. ಆಮೇನ್. ಎಷ್ಟು ಜನ ನಂಬ್ತೀರಾ? ಪ್ರೈಸ್ ದಿ ಲಾರ್ಡ್. ನೋಡಿ, ಯೋಸೇಫರಿಗೆ ಹೇಳ್ತಾರೆ, ನೀನೇ ಎಲ್ಲ ಅಧಿಕಾರಿಯಪ್ಪ, ನೀನೇ ಇದಕ್ಕೆಲ್ಲ ಅಧಿಕಾರಿ ಆಗಿರು. ಕರೆಕ್ಟಾ? ನಾನು ನಿಮ್ಮ ಹತ್ರ ಒಂದು ಮಾತನ್ನು ಹೇಳ್ತೀನಿ, ಶ್ರದ್ಧೆಯಿಂದ ಕೇಳಿ. ಈ ಒಂದು ಮಾತು, ಯಾವಾಗ ನನ್ನ ಫ್ಯಾಮ್ಲಿಗೆ ನಾನೇ ಹೆಡ್ಡು ಅಂತಿನ ಒಬ್ಬನು ನಮ್ಮ ಮಾತು ಕೇಳಲ್ಲ. ದೇವರೇ ನಮ್ಮ ಫ್ಯಾಮ್ಲಿಗೆ ಏಸಪ್ಪನೇ ಲೀಡ್ರು. ಅವಾಗ ಏಸಪ್ಪ ಬಂದು ಎಲ್ಲ ಕಂಟ್ರೋಲ್ ಮಾಡ್ಕೊಳ್ತಾರೆ. ಕರೆಕ್ಟಾ? ಇಲ್ಲ, ಐ ಥ್ಯಾಂಕ್ ಫಾರ್ ಮೈ ಲವ್ಲಿ ಫ್ಯಾಮಿಲಿ. ನನಗೊಂದು ಒಳ್ಳೆಯ ಫ್ಯಾಮ್ಲಿ ಇದೆ. ನಾವು ಹೇಳಿದ ಮಾತೆಲ್ಲ ಅವ್ರು ಕೇಳ್ತಾರೆ. ಬಟ್ ನಾನು ಹೇಳಿದ್ದು ಯಾಕೆ ಕೇಳ್ತಾರೆ ಅಂದರೆ, ಲೀಡ್ರ್ ನಾನಲ್ಲ, ಯೇಸು ಸ್ವಾಮಿ. ನೀವು ನನ್ನ ಗಾಡಿ ನೋಡಿದ್ದೀರಾ? ಗಾಸ್ಪಲ್ ವ್ಯಾನ್ ಅದು. 6 ಜನವರೆಗೂ ನಾನು ಚಿಕ್ಕ ಕಾರಲ್ಲಿ ಕರ್ಕೊಂಡು ಹೋಗಿ. ಕಾರಣ ಯಾವಾಗ ನೀನು ದೇವ್ರ ಲೀಡರ್ಶಿಪ್ ತಗೊಳ್ತಾರೆ, ಗೆಸ್ ವಾಟ್, 150 ಜನ ಇದ್ದರೆ 150 ಜನರಿಗೂ ಪ್ರಾಬ್ಲಮ್. ನೋಡಿ, ನೆನ್ನೆ ಫ್ರೈಡೇ ಮೀಟಿಂಗ್ ಮುಗಿದಾಗ ಒಂದು ಫೋನ್ ಕಾಲ್, ಪಾಸ್ಟರ್ ಯಾರೋ ಒಬ್ಬರಿಗೆ ದೇವ ನೀವು ಬೇಗ ಇವಾಗ ಬನ್ನಿ, ಅಲ್ಲಿ ನೋಡಬೇಕು. ಇಲ್ಲಿ ಈ ಚರ್ಚಲ್ಲಿ ಆಲ್ಮೋಸ್ಟ್ ಐ ಥಿಂಕ್ 540+ ಮೆಂಬರ್ಸ್ ಇದ್ದಾರೆ. ಯಾರಿಗೆ ಏನು ದೇವ್ರು ಹೇಳ್ತಾರೆ, ನೀನೇ ಲೀಡ್ರು. ದೇವ್ರು ಹೇಳ್ತಾರೆ, ನಾನು ಇಡೀ ಭೂಮಿಯನ್ನೇ ನೋಡ್ಕೊಳ್ತಾ ಇದ್ದೀನಿ, 40 ಲಕ್ಷ ಜನ ನೋಡ್ಕೊಳ್ತಾ ಇದ್ದೀನಿ. ಆಮೇಲೆ ಇಡೀ ಸಭೆಗೆ ನೀನೇ ಒಡೆಯನು. ನೀನು ಯಾವಾಗ ನಿನ್ನ ಲೀಡರ್ಶಿಪ್ ಹೋಗಿ ದೇವರೇ ನೀನು ಲೀಡ್ರ್ ಆಗಿರು ಅಂತಿರ್ತೀಯೋ, ದೇವ್ರು ಎಲ್ಲ ಕರೆಕ್ಟಾಗಿ ನೋಡ್ಕೊಳ್ತಾರಂತ ನಂಬೋರು ದೇವರಿಗೆ ಸ್ತೋತ್ರ ಹೇಳ್ತೀರಾ? ನನ್ನ ಇಷ್ಟ ಅಲ್ಲ, ದೇವ್ರ ಇಷ್ಟ. ನನ್ನ ಮನೆ ದೇವ್ರ ಲೀಡ್ರು, ನನ್ನ ಮನೆಯ ಓನರು ದೇವರು, ನನ್ನ ಮಕ್ಕಳ ಓನರು ದೇವರು, ನನ್ನ ಗಾಡಿ ದೇವರು, ನನ್ನ ಮನೆ ದೇವರು. ನಾವು ಸೇವೆಗೆ ಹೋಗೋಗಲ್ಲ ಹಂಗಂಗೆ ಕೊಡಿ. ಕಾರಣ ನಮ್ಮ ದುಡ್ಡು ದೇವರು, ನಮ್ಮ ದುಡ್ಡು ದೇವರ ನಿನ್ನ ಕಂಟ್ರೋಲಲ್ಲಿದೆ. ನಮ್ಮ ಮಕ್ಕಳು ನಿನ್ನ ಕಂಟ್ರೋಲಲ್ಲಿದ್ದಾರೆ. ಲಾಸ್ಟ್ ಟೈಮ್ ಕೂಡ ನನ್ನ ಮಗನಿಗೆ ನಾನು ಪ್ಯಾರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇತ್ತು. ಅವ್ರು ಹೋದಾಗ ನಂಗೆ ತುಂಬ ಸಂತೋಷ ಆಯಿತು. ಅವ್ರು ಹೇಳಿದ್ರು, ಸರ್ ಬೆಸ್ಟ್ ಸ್ಟೂಡೆಂಟು ರಯನ್ ಬಗ್ಗೆ ಹೇಳಿದ್ರು. ಅವನ ಬಗ್ಗೆ ತೊಂದರೆ ಏನಿಲ್ಲ ಸರ್, ಬೆಸ್ಟ್ ಸ್ಟೂಡೆಂಟು. ನಾನು ಬೇಗ ಬಂದೆ, ಬಾಕಿರೋರಿಗೆಲ್ಲ ಬೈತಾನೇ ಇದ್ದರು.
ನಾವು ಸ್ವಲ್ಪ ಬೇಗ ಬಂದು ನಾನು ಹತ್ರ ಹೇಳಿದ್ದೀನಿ, ದೇವರು ನಿನ್ನ ಲೀಡರ್ ಆಗಿರುವಾಗ, ದೇವರು ಓನರ್ಶಿಪ್ ತಗೊಳ್ಳುವಾಗ ಅಲ್ಲಿ ಸಮಾಧಾನ ಇರುತ್ತೆ, ಸಂತೋಷ. ಎಷ್ಟು ಇವತ್ತು ಪ್ರೇಯರ್ ಮಾಡಿದ್ದೀವಿ, ನನ್ನ ಮನೆಯನ್ನು ದೇವರ ಕೈಯಲ್ಲಿ ಕೊಡ್ತಾ ಇದ್ದೀನಿ, ನನ್ನ ಫೈನಾನ್ಸನ್ನು ದೇವರ ಕೈಯಲ್ಲಿ ಕೊಡ್ತಾ ಇದ್ದೀನಿ, ನನ್ನ ಮಕ್ಕಳನ್ನ ದೇವರ ಕೈಯಲ್ಲಿ ಕೊಡ್ತಾ ಇದ್ದೀನಿ, ನನ್ನ ಮನೆಯನ್ನು ದೇವ್ರ ಓನರ್ ಆಗಿರಲಿ. ಹೌದಾ? ಸುಮ್ಗೊಂದು ದೊಡ್ಡ ಬೋರ್ಡ್ ಹಾಕ್ಬಿಟ್ಟು ಯೇಸು ಸ್ವಾಮಿನೇ ಈ ಮನೆ ಓನರ್, ಆಮೇಲೆ ಯೇಸು ಸ್ವಾಮಿನ ಹೊರಗೆ ಹಾಕೋದು, ನೀವೇ ಓನರ್ ಆಗಿರೋದು. ಇಲ್ಲ, ನಿಮ್ಮ ಮಕ್ಕಳನ್ನ ದೇವರು ಅದ್ಭುತವಾಗಿ ನೋಡ್ಕೊಳ್ತಾರೆ. ಹಾಲೆಲೂಯಾ. ನೀವು ಕೆಲಸಕ್ಕೆ ಹೋಗೋಗ್ಲು ಅವ್ರನ್ನ ದೇವರು ನೋಡ್ಕೊಳ್ತಾರೆ, ಅವ್ರ ಸ್ಕೂಲ್ಗೆ ಹೋಗುವಾಗ ಬರುವಾಗ ದೇವರು ಅವ್ರನ್ನ ನೋಡ್ಕೊಳ್ತಾರೆ. ಎಷ್ಟು ನಂಬ್ತೀರ? ಇವತ್ತಿಂದ ನನ್ನ ಮನೆಯ ಓನರು ದೇವರಾಗಿರ್ತಾರೆ. ಆಮೇನ್. ನನ್ನ ಆರೋಗ್ಯದ ದೇವರು, ನನ್ನ ಆರೋಗ್ಯ ಯಾರ ಕೈಯಲ್ಲಿದೆ? ಏನು ಪ್ರಿಯ ದೇವ್ರ ಮಕ್ಕಳೇ, ಮೆಡಿಕಲಲ್ಲಿ ತುಂಬ ಡೀಪಾಗಿ ಹೋದರೆ ಕನ್ಫ್ಯೂಷನ್ ಆಗುತ್ತೆ. ಇದು ತಿನ್ನಬಾರ್ದು, ಇದು ತಿನ್ನಬಾರ್ದು, ಇದು ಹೈ ಆಗಬಾರ್ದು, ಇದು ಲೋ ಆಗಬಾರ್ದು. ಹೈ ಆದರೆ ತೊಂದರೆ, ಲೋ ಆದರೆ ತೊಂದರೆ, ಮಿಡಲಲ್ಲೇ ಇರಬೇಕು. ವಯಸ್ಸಾಗ್ತಾ ಇರುವಾಗ ಹೈ ಆಗ್ತಾ ಇರುತ್ತೆ. ಏನು ಮಾಡೋದು? ಪ್ರೈಸ್ ದೇವರೇ, ಈ ಆರೋಗ್ಯ ನಿನ್ನ ಕೈಯಲ್ಲಿ. ಆಮೇನ್. ನಿನ್ನ ಈ ಆರೋಗ್ಯ ನಿನ್ನ ಕೈಯಲ್ಲಿ. ಆಮೇಲೆ ಈ ಶರೀರ ಯೇಸು ಸ್ವಾಮಿ ಓನರ್ ಆಗಿರ್ತಾರೆ, ಈ ಸಭೆಯ ಓನರು ಯೇಸು ಸ್ವಾಮಿ ಆಗಿರ್ತಾರೆ. ಟೆನ್ಷನ್ ಜಾಸ್ತಿ ಇರಲ್ಲ. ಹಾಲೆಲೂಯಾ. ಇಲ್ಲಾಂದರೆ ಪಾಸ್ಟರ್ಸ್ಗೆ ಹುಚ್ಚಿಡ್ದು ಬಿಡುತ್ತೆ, ಪಾಸ್ಟರ್ಸ್ಗೆ ಮೆಂಟಲ್ ಪೇಷಂಟ್, ಕಾರಣ ಅಷ್ಟು ಪ್ರಾಬ್ಲಮ್ಸ್ ಫೇಸ್ ಮಾಡಬೇಕಾಗುತ್ತೆ. ಬಟ್ ಯಾವಾಗ ದೇವರು ಸಭೆಯ ತಲೆಯಾಗಿರ್ತಾರೋ, ವೆನ್ ಗಾಡ್ ಟೇಕ್ಸ್ ಕಂಟ್ರೋಲ್ ಆಫ್ ಯುವರ್ ಹೆಲ್ತ್, ಯುವರ್ ಫೈನಾನ್ಸಸ್. ನೋಡಿ, ನೀವು ಯೋಚನೆ ಮಾಡಿ, ವಿ ಸಪೋರ್ಟ್ ಲಾಟ್ ಆಫ್ ಪಾಸ್ಟರ್ಸ್ ನಾರ್ತ್ ಇಂಡಿಯಾದಲ್ಲಿ. ಹಾಲೆಲೂಯಾ. ಸಪೋರ್ಟ್ ಕಳಿಸ್ತಾ ಇರ್ತೀರಿ. ಸುಮಾರು ತಿಂಗಳು ತುಂಬ ದುಡ್ಡು ಖರ್ಚಿದೆ. ಬಟ್ ಇವಾಗವರೆಗೂ 5 ಪೈಸೆಗೆ ಕಮ್ಮಿ ಇಲ್ಲ. ಕಾರಣ ಎಲ್ಲ ಫೈನಾನ್ಸ್ ದೇವರು ಓನರ್ಶಿಪ್, ನನ್ನ ಫೈನಾನ್ಸ್ದು ಓನರ್ಶಿಪ್ ದೇವರ ಕೈಯಲ್ಲಿದೆ. ಅದನ್ನು ನಂಬೋರು ದೇವರಿಗೆ ಸ್ತೋತ್ರ ಹೇಳ್ತೀರಾ. ಯಾರು ನಿಮ್ಮ ಓನರು? ದೇವರು. ಈಸಿ ಆಗುತ್ತೆ, ಟೆನ್ಷನ್ ಇರಲ್ಲ. ಅದಕ್ಕೆ ದೇವ್ರ ಭಾರ ಎಲ್ಲ ನನ್ನ ಮೇಲೆ ಕೊಡು. ನೀನು ಯಾಕೆ ತುಂಬ ಟೆನ್ಷನ್ ತಗೊಳ್ತಾ ಇದೆಯಾ? ಏನಾಗುತ್ತೆ ಮಗ, ಏನಾಗುತ್ತೆ, ಎಲ್ಲಿ ಹೋಗ್ತಾನೆ? ದೇವರೇ, ನನ್ನ ಮಗನ ಓನರ್ ನೀನೇ. ಅವನು ನಂಬ್ತಾನೋ ಇಳ್ತಾನೋ ನಾನು ಅರಿಕೆ ಮಾಡ್ತೇನೆ. ನನ್ನ ಮಗನ ಆಳ್ವಿಕೆ, ನನ್ನ ಮನೆಯ ಆಳ್ವಿಕೆ, ನನ್ನ ಮನೆಯ ಓನರ್ಶಿಪ್ಪು, ಲೀಡರ್ಶಿಪ್ಪು ಪರಿಶುದ್ಧಾತ್ಮನ ಕೊಡ್ತಾ ಇದ್ದೀನಿ, ದೇವರಿಗೆ ಕೊಡ್ತಾ ಇದ್ದೀನಿ. ದೇವರು ಗೊತ್ತು ಹೇಗೆ ನಡೆಸಬೇಕು, ದೇವ್ರಿಗೆ ಗೊತ್ತು ಯಾರನ್ನ ಹೇಗೆ ಕೀಳ್ಪಡೆಯುವಂತೆ ಮಾಡಬೇಕು. ದೇವರು ಓನರ್ಶಿಪ್ ಕೊಡೋರು ದೇವ್ರಿಗೆ ಒಂದು ಸ್ತೋತ್ರ ಹೇಳ್ತೀರಾ? ಹಾಲೆಲೂಯಾ. ನನ್ನ ಬಿಸ್ನೆಸ್ ದೇವರಿಗೆ. ಹಾಲೆಲೂಯಾ. ಆಮೇನ್. ನಂದು ಓನರ್ ಯಾರು? ಆಮೇನ್. ಸೊ ದೇವರು ಓನರ್ ಆಗುವಾಗ ಸಹಿತ ನಿನ್ನ ಕಾಲ್ ಕಡೆ. ಸೊ ಕ್ಷಮಿಸುವಾಗ ಇನ್ನೊಂದು ಆಶೀರ್ವಾದ ಏನು? ಕ್ಷಮಿಸುವಾಗ ಬೈಬಲ್ ಬರೆದೆ, ಗಾಡ್ ವಾಸ್ ವಿತ್ ಜೋಸೆಫ್ ಆ್ಯಂಡ್ ಈ ಬಿಕೇಮ್ ದ ಲೀಡರ್, ಓನರ್. ಆಮೇನ್. ಹಾಲೆಲೂಯಾ. ಅವಾಗ ದುರಾತ್ಮಗಳು ನಮ್ಮ ಮಾತು ಪ್ರಕಾರ ನಡೆಯುತ್ತೆ. ಇನ್ನು ಮುಂದೆ ನೀವು ಸೈತಾನ್ ನೋಡಿ ಭಯಪಡಬೇಡಿ, ದೇವರು ಓನರ್ ಆಗಿದ್ರೆ. ಆಮೇನ್. ನೆಕ್ಸ್ಟು ಯೋಸೇಫನ ಬಗ್ಗೆ ಏನು ಬರೆದಿದೆ? ಅವನು ಉನ್ನತ ಸ್ಥಿತಿಗೆ. ಸೊ ನಾನಿವತ್ತು ಪ್ರೇಯರ್ ಮಾಡ್ತೀವಿ, ಕೆಲಸ ಮಾಡೋ ಜಾಗದಲ್ಲಿ, ನಿಮ್ಮ ಮನೇಲಿ, ನಿಮ್ಮ ಏರಿಯಾದಲ್ಲಿ ದೇವರು ನಿಮ್ಮನ್ನು ಉನ್ನತ ಸ್ಥಿತಿಗೆ ತರ್ತಾರೆ. ಉನ್ನತ ಸ್ಥಿತಿಗೆ ತರ್ತಾರೆ. ಯಾಕೆ? ನೀವು ಕ್ಷಮಿಸ್ತಾ ಇರುವುದರಿಂದ. ಸಿಟ್ಟಿಲ್ಲ. ಫೋತಿಫನ ಹೆಂಡತಿಯ ಮೇಲೆ ಯೋಸೇಫನಿಗೆ ಕೋಪ ಇಲ್ಲ. ಸ್ಟೀಫನ್ ಪಾಸ್ಟರ್ ಯಾವಾಗಲೂ ಹೇಳ್ತಾರೆ, ಯು ನೀಡ್ ಟು ಹ್ಯಾವ್ ಓನ್ಲಿ ಒನ್ ಎನಿಮಿ ಆ್ಯಂಡ್ ದಟ್ ಈಸ್ ಸೇಟನ್. ಓನ್ಲಿ ಒನ್ ಎನಿಮಿ. ಆಮೇನ್. ಅರ್ಥ ಆದವರು ಸ್ತೋತ್ರ. ಅರ್ಥ ಆಗಿಲ್ಲ ಅಂದರೆ ದೇವ್ರು ನಿಮಗೆ ಅರ್ಥ ಮಾಡಿಸಿ ಕೊಡಲಿ. ನೆಕ್ಸ್ಟು, ಕ್ಷಮಿಸುವಾಗ ನಮ್ಮ ಹೃದಯದ ಗಾಯಗಳು ವಾಸಿ ಆಗುತ್ತೆ. ಒಂದು ಆಮೇಲೆ ಹೇಳ್ತೀರಾ? ವಾಟ್ ಹ್ಯಾಪನ್ಸ್ ವೆನ್ ಯು ಫಾರ್ಗಿವ್? ನೀವು ಕ್ಷಮಿಸುವಾಗ ನಿಮ್ಮ ಹೃದಯದಿರುವಂಥ ನೋವು, ಯಾರೆಲ್ಲ ನಿಮ್ಗೆ ನೋವು ಕೊಟ್ಟರು, ಯೇಸು ಸ್ವಾಮಿ ನನಗೆ ಮುರಿದ ಹೃದಯವನ್ನು ಕಟ್ಟಿ ಹೃದಯದ ಗಾಯಗಳನ್ನು ವಾಸಿ ಮಾಡುವನು. ಸೊ ವಾಟ್ ಡಸ್ ಫಾರ್ಗಿವ್ನೆಸ್ ಡೂ? ಫಾರ್ಗಿವ್ನೆಸ್ ಬ್ರಿಂಗ್ಸ್ ಹೀಲಿಂಗ್. ಸೊ ಯಾರನ್ನೆಲ್ಲ ಕ್ಷಮಿಸಬೇಕು? ಜೋರಾಗಿ ಹೇಳ್ತೀರಾ? ಬೇರೆಯವ್ರನ್ನ, ನಿಮ್ಮನ್ನ, ದೇವ್ರ ಮೇಲೂ ಬೇಜಾರು ಮಾಡ್ಕೊಳ್ಬೇಡಿ. ಅಷ್ಟು ಹೇಳ್ತಾ ಮುಗಿಸ್ತೀರಿ. ಬೇರೆಯವ್ರನ್ನ ಕ್ಷಮಿಸಿ, ನೀವು ನಿಮ್ಮನ್ನೇ. ಕೆಲವೊಂದು ಇಲ್ಲ ಪಾಸ್ಟರ್, ದೇವರು ಕ್ಷಮಿಸಲ್ಲ, ಕಾರಣ ಅಷ್ಟು ಪಾಪ ಮಾಡಿಬಿಟ್ಟಿದ್ದೀನಿ. ದೇವರು ಹೇಳ್ತಾರೆ, ನೀನೆಲ್ಲ ಪಾಪಕ್ಕೆ ಸೇರಿಸಿ ನಾನು ಏಟು ತಿಂದಿದ್ದು ನಿನಗೆ ಫ್ರೀಯಾಗಿ ಕ್ಷಮಾಪಣೆ ಸಿಕ್ಕಲಿಕ್ಕೆ ನಮ್ಮ ದೇವರ ಹಾಗೆ ಕ್ಷಮಿಸೋ ದೇವರು ಇಲ್ಲ. ದಯಮಾಡಿ ನೀವು ನಿಮ್ಮನ್ನೇ ಕ್ಷಮಿಸಿ. ಆಮೇಲೆ ಹಾಲಿಲ್ಲ, ದೇವರು ಕ್ಷಮಿಸ್ಲಿಕ್ಕೆ ರೆಡಿ ಇದ್ದಾರೆ. ನಿಮ್ಮ ಪಾಪಗಳು ಎಷ್ಟೇ ದೊಡ್ಡದಾಗಿದ್ರು, ಎಷ್ಟೇ ಕೆಂಪಾಗಿದ್ರು, ಹಿಮದ ಹಾಗೆ ಬಿಳಿಯಾಗಿ ಮಾಡುವ ಯೇಸುವಿನ ರಕ್ತ ನಿನಗೋಸ್ಕರ ಸುರಿಸಲ್ಪಟ್ಟಿದೆ. ಇವತ್ತು ಆ ರಕ್ತ ನಿನ್ನನ್ನು ಕ್ಷಮಿಸ್ತಾ ಇದೆ. ಫಾರ್ಗಿವ್ ಯುವರ್ ಸೆಲ್ಫ್, ಫಾರ್ಗಿವ್ ಅದರ್ಸ್ ಆ್ಯಂಡ್ ಡೋಂಟ್ ಫೀಲ್ ಅಫೆಂಡೆಡ್ ಆನ್ ಗಾಡ್.
ನಾನು ತುಂಬ ಪ್ರೇಯರ್ ಮಾಡಿದೆ, ದೇವ್ರು ನನಗೆ ಉತ್ತರ ಕೊಟ್ಟಿಲ್ಲ. ದೇವ್ರು ನಿಜವಾಗ್ಲೂ ದೇವ್ರ ಮೇಲೆ ಬೇಜಾರು ಮಾಡ್ಕೊಳ್ಬೇಡಿ. ಕಾರಣ ಮಾಡಿದ್ದು ಸೈತಾನ. ಹೇಳ್ತಾನೆ ಈ ದೇವರೇ ಮಾಡಿದ್ದು ಯಾರು? ಆ ಥರ ನೀವು ನೋಡಿದ್ದೀರಾ? ಕೆಲವರು ತಪ್ಪು ಮಾಡಿಬಿಡ್ತಾರೆ, ಆಮೇಲೆ ಹೇಳ್ತಾರೆ ಇವರೇ ಮಾಡಿದ್ದು. ಅವ್ರು ಹೇಳ್ತಾರೆ ಅವರೇ ಮಾಡಿದ್ದು. ಸೈತಾನ್ ಹೇಳ್ತಾರೆ ಸೈತಾನ್ ಮಾಡಿಸ್ಬಿಟ್ಟು ದೇವ್ರ ಮೇಲೆ ಹಾಕ್ತಾನೆ. ಕಾರಣ ನಮ್ಮ ದೇವರು ಒಳ್ಳೆ ದೇವರು, ಒಳ್ಳೆಯದನ್ನೇ ಮಾಡುವವರು ಅಂತ ನಂಬರ್ ಒಂದು ಸತಿ ಆಮೇನ್ ಹೇಳ್ತೀರಾ? ಹಲ್ಲೆಲೂಯಾ, ಆಮೇನ್, ಆಮೇನ್. ನಾನು 6 ತಿಂಗಳು ಒಂದೇ ಪ್ರೇಯರ್ ರಿಕ್ವೆಸ್ಟ್, ಕ್ಷಮಿಸುವ ಹೃದಯ ಕೊಡು, ಪ್ರೀತಿಸುವ ಹೃದಯವನ್ನು ಕೊಡು, ಕ್ಷಮಿಸುವ ಹೃದಯವನ್ನು ಕೊಡು, ಪ್ರೀತಿಸುವ ಹೃದಯವನ್ನು ಕೊಡು. ನಮ್ಮ ತಂದೆ ನಮ್ಮ ತಾಯಿಗೆ ಫಸ್ಟು ಚರ್ಚ್, ನಮ್ಮ ತಾಯಿಯೇ ಚರ್ಚಿಗೆ ಹೋಗ್ತಾ ಇರೋದು. ಚರ್ಚಿಗೆ ಹೋದರೆ ರಾತ್ರಿ 12 ಗಂಟೆ 1 ಗಂಟೆವರೆಗೂ ಆಚೆ ನಿಲ್ಲಿಸ್ತಾರೆ. ಬೈಬಲ್ ಓದೋದು ನೋಡಿದ್ರೆ ಬೈಬಲ್ ತೊಗೊಂಡು ಹಿಂಗೆ ಎಸಿತಾರೆ. ನೀನು ಏಸು ಏಸು ಏಸು, ಎಲ್ಲಿ ನೀನು ಏಸು ಅಂತ ಹಂಗೆಲ್ಲ ಹೇಳ್ತಾರೆ, ಬೈತಾರೆ. ನಮ್ಮ ಯೇಸು ಸ್ವಾಮಿನ ಬೈತಾರೆ. ಯಾರೋ ಯೇಸು ಸ್ವಾಮಿ ಅಂತೆಲ್ಲ ಹೇಳ್ತಾರೆ. ಲಾಸ್ಟಲ್ಲಿ ಕಾಯಿಲೆ ಬಂದಾಗ ಯೇಸುವೇ ಕಾಪಾಡು, ಯೇಸುವೇ ಕಾಪಾಡು ಅಂತ ಹೇಳಿದ್ರು. ಯೇಸು ಸ್ವಾಮಿ ಕಾಪಾಡಿದ್ರು. ಅವಾಗ ನಮ್ಮ ತಾಯಿಗೆ ಒಂದೇ ಒಂದು, ನಮ್ಮ ತಾಯಿಗೆ ಒಂದೇ ಒಂದು ಆಸೆ, ನಮ್ಮ ಅಪ್ಪ ಹೇಗಾದರೂ ಚರ್ಚಿಗೆ ಬಂದರೆ ಸಾಕು ಅಂತ ಹೇಳ್ತಾಯಿದ್ರು. ಯಾವಾಗಲೂ ಕಿರ್ಚ್ಕೊಳ್ತಾರಲ್ಲ ಅವರು, ಎಷ್ಟು ಯಾವಾಗಲೂ ಕಿರ್ಚ್ಕೊಳ್ತಾರೆ. ಇವತ್ತು ನಮ್ಮ ತಂದೆ ಯಾವಾಗಲೂ ಕಿರ್ಚ್ಕೊಳ್ತಾರೆ. ಒಂದು ಮೆಸೇಜಲ್ಲಿ ಒಂದು 60 ಹಲ್ಲೆಲೂಯಾ ಇರುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ ಪಾಸ್ಟರ್ ಅಂತಲೇ ಹೇಳ್ಬೋದು. ಪ್ರೈಸ್ ಅಲ್ಲ, ಒಂದು ಮೆಸೇಜಲ್ಲಿ ಹಲ್ಲೆಲೂಯಾ ಪ್ರೈಸ್. ಕಾರಣ ಒಂದು ದಿವಸ ಹಿಂಗೇ ಗೇಲಿ ಮಾಡ್ತಾಯಿದ್ರು ಎಲ್ಲರನ್ನ, ಹಲ್ಲೆಲೂಯಾ ಗುಂಪು ಅಂತ ಬೈತಾಯಿದ್ರು. ಇವತ್ತು ಅವರು ಹಲ್ಲೆಲೂಯಾ ಹೇಳ್ತಾರೆ ಎಲ್ಲದಕ್ಕೂ. ಲಾಸ್ಟ್ ಟೈಮ್ ಪಾಪ ಅವ್ರು ಹೇಳ್ತಾರೆ, ಆಮೇಲೆ ಪ್ರೈಸ್ ನಾನು ಬರುವಾಗ ಗಾಡಿ ಪಂಚರ್ ಆಯಿತು, ಹಲ್ಲೆಲೂಯಾ ಅಂತ. ಎಲ್ಲದಕ್ಕೂ ಗಾಡಿ ಪಂಚರ್ ಆಗೋದಕ್ಕೂ ಹಲ್ಲೆಲೂಯಾ, ಪಂಚರ್ ಎಲ್ಲದಕ್ಕೂ ಹಲ್ಲೆಲೂಯಾ ಹೇಳ್ತಾರೆ. ನಾನೇ ಕಮ್ಮಿ ಹಲ್ಲೆಲೂಯಾ ಹೇಳೋದು. ಪ್ರೈಸ್ ಅಲಾಡ್. ಎನಿವೇ ಅವ್ರನ್ನ ದೇವ್ರು ಚೇಂಜ್ ಮಾಡಿದ್ರು. ಸೊ ದೇವ್ರು ಹೇಳ್ತಾರೆ, ನೀನು ಕ್ಷಮಿಸಿದ್ರೆ, ನಮ್ಮ ತಾಯಿಗೆ ಇಷ್ಟು ಹೊಡಿತಾರಲ್ಲ, ಇಷ್ಟು ಹೊಡಿತಾರೆ. ನಮ್ಮ ತಾಯಿ ಇಷ್ಟು ಏಟು ತಿಂದ್ಬಿಟ್ಟು ರಾತ್ರಿ, ಮಲಯಾಳದಲ್ಲಿ ಹೇಳ್ತೀನಿ, ಒಳ್ಳೆ ಊಟ ಮಾಡಿ, ಚೇಟ ನನ್ನಾയിട്ട് ಚೂಡಾയിട്ട് ಫುಡ್ಡುಂಡು. ಅವಾಗ ನಮ್ಮ ಅಪ್ಪ ಯೋಚನೆ ಮಾಡಿ, ದೇವರೇ ಇಷ್ಟು ಹೊಡೆದ್ಬಿಟ್ಟು ಇಷ್ಟು ನನಗೆ ನನ್ನ ಮೇಲೆ ಪ್ರೀತಿ ತೋರಿಸ್ತಾರಲ್ಲ, ನಾನೇ ಕೆಟ್ಟವನಾಗಿರ್ಬೋದಲ್ಲ. ಹಲ್ಲೆಲೂಯಾ, ಆಮೇನ್. ನಾನು ಎಲ್ಲ ಶನಿವಾರ ದಿವಸ ಸ್ಪೆಷಲಾಗಿ ಯಾರೆಲ್ಲ ನೋವು ಕೊಡ್ತಾರೋ ದೇವ್ರನ್ನೇ ಅವ್ರನ್ನ ಆಶೀರ್ವದಿಸು, ಅವ್ರಿಗೆ ಮಾನಸಾಂತರ ಉಂಟಾಗಲಿ, ಅವ್ರಿಗೆ ಒಳ್ಳೇದಾಗಲಿ, ಅವರು ನಿನ್ನ ಪ್ರೀತಿಗೆ ಬರಲಿ ಅಂತ ಪ್ರೇಯರ್ ಮಾಡಿ. ಹಲ್ಲೆಲೂಯಾ. ಒಡೆದೋಗಿರೋ ಸಂಬಂಧಗಳು ಕಟ್ಟಲ್ಪಡುತ್ತೆ. ಯಾರು ನಿಮಗೆ ತುಂಬ ತೊಂದರೆ ಕೊಡ್ತಾರೋ ಅವರೇ ನಮಗೆ ಆಶೀರ್ವಾದವಾಗಿರ್ತಾರೆ. ನೆನ್ನೆ ದೊಡ್ಡ ಪಾಸ್ಟ್ರಮ್ಮನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮುಂಚೆಲ್ಲ ಬೇಗ ಬೇಗ ಬಾ ಅಂತ ಹೇಳಿದ್ರು, ಇವಾಗ ಬೇಗ ಇಲ್ಲ, ಇವಾಗ ತುಂಬ ಸ್ಲೋ ಆಗಿದ್ದಾರೆ. ಬಟ್ ತುಂಬ ಪೇಷನ್ಸಾಗಿ ಕರ್ಕೊಂಡೋಗಿ ಮಸಾಲೆ ದೋಸೆ ಎಲ್ಲ ಈಸ್ಕೊಟ್ಟು ಬರ್ತಾರೆ, ನೋಡ್ಕೊಳ್ತಾರೆ. ಕಾರಣ ಇದೇ ವ್ಯಕ್ತಿ ಎಷ್ಟು ತೊಂದರೆ ಕೊಟ್ಟಿದ್ದಾರೋ ಅಷ್ಟೇ ಅವ್ರ ಆಶೀರ್ವಾದವಾಗ್ತಾರೆ. ಎಷ್ಟು ಜನ ನಂಬ್ತೀರಾ ಕ್ಷಮಿಸುವ ದೇವ್ರ ಮಗ? ಕ್ರಿಸ್ಟಿಯಾನಿಟಿ ಈಸ್ ಅ ಲೈಫ್ ಆಫ್ ಫಾರ್ಗಿವ್ನೆಸ್. ದಟ್ ಈಸ್ ವಾಟ್ ಐ ಹ್ಯಾವ್ ಲರ್ನ್ಡ್. ಹಲ್ಲೆಲೂಯಾ. ದ ಮೋರ್ ಯು ಫಾರ್ಗಿವ್, ದ ಮೋರ್ ಹೈಯರ್ ಯು ಗೋ. ಹಲ್ಲೆಲೂಯಾ. ಯಾರ ಮೇಲಾದರೂ ಕ್ಷಮಿಸದೆ ಬಂದಿದ್ರೆ ಕ್ಷಮಿಸೋಣ. ಓಕೆ, ಕೊನೆ ಸೆಂಟೆನ್ಸ್ ನೋಡಿ ಸಿಸ್ಟರ್. ಆಮೇನ್. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಕೊನೆ ಸೆಂಟೆನ್ಸು. ಆಮೇನ್. ನಾವು ಪ್ರೇಯರ್ ಮಾಡುವಾಗ ಹೇಗೆ ಸೌಖ್ಯ ಆಗ್ತಾ ಇದೆ? ನಂಬಿಕೆಯಿಂದ. ಜೋರಾಗಿ ಹೇಳಿ ಸರ್. ಪ್ರೇಯರ್ ಮಾಡುವಾಗ ಹೆಂಗೆ ಸೌಖ್ಯ ಆಗ್ತಾ ಇದೆ? ನಂಬಿಕೆಯಿಂದಲ್ಲ. ಬಟ್ ಕ್ಷಮಿಸದೇ ಇದ್ದರೆ ನಂಬಿಕೆನೇ ಕೆಲಸ ಮಾಡಲ್ಲ. ಅದಕ್ಕೊಂದು ವಾಕ್ಯವನ್ನು ಓದ್ತೀನಿ. ವೆನ್ ಯು ಹ್ಯಾವ್ ಅನ್ಫಾರ್ಗಿವ್ನೆಸ್, ಫೇತ್ ಈಸ್ ನಿಲ್ ಆರ್ ಫೇತ್ ಈಸ್ ಲೋ ಆರ್ ಫೇತ್ ಡಸ್ ನಾಟ್ ವರ್ಕ್. ಓದನ ಮಾರ್ಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ, ಮಾರ್ಕ್ ಚಾಪ್ಟರ್ 11 ವರ್ಸ್ 23-24. Talking about faith, then Jesus says there is only one hindrance for faith, and that is unforgiveness, written in 25 and 26. ಓದನ 23, 24, 25, 26 ಜೋರಾಗಿ ಓದನ. ನಂಬಿಕೆಗೆ ಒಂದೇ ಒಂದು ತಡೆ. ನೋಡಿ, ನಾನು ನಂಬ್ತಾ ಇದ್ದೀನಿ, ಸೌಖ್ಯ ಆಗ್ತಾ ಇದೆ. ನನ್ನ ನಂಬಿಕೆ ಕೆಲಸ ಮಾಡಬೇಕಾದ್ರೆ ನಾನು ಎಲ್ಲರನ್ನ ಕ್ಷಮಿಸಿರ್ಬೇಕು. ಕ್ಷಮಿಸದೇ ಇರೋ ಮನಸ್ಸು ನಂಬಿಕೆಯನ್ನು ಕೆಲಸ ಮಾಡ್ದಂಗೆ ಮಾಡುತ್ತೆ. ಹೌ ಡಸ್ ಫೇತ್ ವರ್ಕ್? ಫೇತ್ ವರ್ಕ್ಸ್ ಥ್ರೂ ಲವ್. ಹೌದಾ? ಲೆಟ್ಸ್ ರೀಡ್
ಓದಿಸ್ರಿ, ಬೇಗ ಬೇಗ ಓದ್ಬಿಡೋಣ. ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ ತಾನು ಹೇಳಿದ್ದು ಆಗುವುದೆಂದು ನಂಬಿದರೆ ಅವನು ಹೇಳಿದಂತೆಯೇ ಆಗುವುದು. ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿರಿ, ಅದು ನಿಮಗೆ ಸಿಕ್ಕುವುದೆಂದು ನಿಮಗೆ ಹೇಳುತ್ತೇನೆ. ಇದಲ್ಲದೆ ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗೆಲ್ಲ ಯಾರ ಮೇಲ ಏನಾದರೂ ವಿರೋಧವಿದ್ದರೆ ಅದನ್ನು ಅವನಿಗೆ ಕ್ಷಮಿಸಿರಿ. ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಸಹ ನಿಮ್ಮ ತಪ್ಪುಗಳನ್ನು ನಿಮಗೆ ಕ್ಷಮಿಸಿ ಬಿಡುವನು ಅಂದನು. ಆಮೇನ್. ಸೊ ಯಾವ್ರ ಬಗ್ಗೆ ದೇವರು ಮಾತಾಡಿದ್ರೆ ನಂಬಿಕೆ ಬಗ್ಗೆ ಮಾತಾಡಿದ್ರೆ, ಇವು ನಂಬಿಕೆಯಿಂದನೇ ಅದ್ಭುತಗಳು ನಡೀತಾ ಇರೋದು, ನಂಬಿಕೆಯಿಂದನೇ ಸೌಖ್ಯ ಸಿಗ್ತಾ ಇರೋದು. ಇಲ್ಲಿ ನೀವು ಯಾರನ್ನಾದ್ರೂ ಕ್ಷಮಿಸದೇ ಇದ್ರೆ ನಂಬಿಕೆನೇ ಕೆಲಸ ಮಾಡ್ತಾ ಇಲ್ಲ. ಫೇತ್ ಈಸ್ ಬ್ಲಾಕ್ಡ್, ಫೇತ್ ಡಸ್ ನಾಟ್ ವರ್ಕ್, ಆರ್ ಫೇತ್ ಈಸ್ ಇಟ್ಸ್ ಲೋವೆಸ್ಟ್ ವೆನ್ ಯು ಡೋಂಟ್ ಫಾರ್ಗಿವ್. ಸೊ ಇವತ್ತು ನಾವೇನು ಮಾಡಬೇಕು? ಕ್ಷಮಿಸುವಷ್ಟು ನಂಬಿಕೆ ನಮ್ಮಿಂದ ಕೆಲಸ ಮಾಡುತ್ತೆ. ಅರ್ಥ ಆದವರೊಂದು ಆಮೇಲೆ ಹೇಳ್ತೀರಾ? ಅರ್ಥ ಆಯಿತು ಎಂಬವರು ಇವಾಗ ಗೊತ್ತಾಗುತ್ತೆ ಯಾಕೆ ಕೆಲವು ನಮ್ಗೆ ನೋವು ಕೊಡ್ತಾರೆ. ಸೈತನ್ ಕೆಲವು ವ್ಯಕ್ತಿಗಳನ್ನು ಉಪಯೋಗಿಸಿ ನಮ್ಗೆ ತೊಂದರೆ ಕೊಡ್ತಾನೆ. ನಮ್ಮಲ್ಲಿ ಹೆಂಗಾದರೂ ಸಿಟ್ಟು ಬರಬೇಕು, ಅನ್ಫಾರ್ಗಿವ್ನೆಸ್ ಬರಬೇಕು. ನೀವು ಯೋಚನೆ ಮಾಡ್ತೀರಾ? ಆಮೇಲೆ ಯೋಸೇಫನ ಡೆಸ್ಟಿನಿ ಆ ದೇಶದ ಪ್ರಧಾನಮಂತ್ರಿ ಆಗಬೇಕು. ಅವನು ಕ್ಷಮಿಸದೇ ಇದ್ದರೆ ಆ ಡೆಸ್ಟಿನಿನೇ ನೆರವೇರ್ತಾ ಇರಲಿಲ್ಲ. ಆಮೇನ್. ಇವತ್ತು ನಾನು ನಿಮ್ಮ ಬಗ್ಗೆ ಹೇಳ್ತೇನೆ, ನೀವು ಪಟ್ಟಣಗಳನ್ನು, ರಾಜ್ಯಗಳನ್ನು ದೇವ್ರ ಕಡೆ ತರಲಿಕ್ಕೆ ದೇವ್ರು ನಿಮ್ಮನ್ನು ಉಪಯೋಗಿಸಲಿ. ಬಟ್ ಕ್ಷಮಿಸೋರಿಗೆ ಮಾತ್ರ ಅದು ಮಾಡಲಿಕ್ಕಾಗುತ್ತೆ. ಕ್ಷಮಿಸೋರಿಗೆ ಮಾತ್ರ ದೇವರ ಕಾರ್ಯ ನೆರವೇರಿಸಲಿಕ್ಕಾಗುತ್ತೆ. ಮನೆಯಲ್ಲಿ ಗಂಡನ ಹೆಂಡತಿಯನ್ನು ಒಬ್ರಿಗೊಬ್ರು ಕ್ಷಮಿಸಬೇಕು, ಮಕ್ಕಳನ್ನ ಕ್ಷಮಿಸಬೇಕು, ಮಕ್ಕಳು ತಂದೆ ತಾಯಿನ ಕ್ಷಮಿಸಬೇಕು, ಎಲ್ಲರನ್ನ ಕ್ಷಮಿಸಬೇಕು. ನನಗೆ ಆಗೋಸ್ಟ್ ನನ್ನ ಮನೆಯಲ್ಲೇ ಎಕ್ಸಾಂಪಲ್ ಆಗಿರೋಕ್ಕೆ ಐ ಡೂ ಮೈ ಬೆಸ್ಟ್. ನಾನು ತಪ್ಪಿದರೆ ನನ್ನ ಮಗಳ ಹತ್ರನೇ ಸಾರಿ ಕೇಳ್ತೀನಿ. ಕಾರಣ ಆಮೇಲೆ ಅವ್ರು ಹೇಳ್ಬಾರ್ದು, ಏನು ಡ್ಯಾಡಿ ಜೀಸಸ್ಸು ಹಂಗಲ್ಲ, ಅವ್ರಿಗೆ ನಾನು ಯೇಸು ಸ್ವಾಮಿನ ತೋರಿಸ್ಕೊಡ್ಬೇಕು. ಕರೆಕ್ಟಾ? ಮಕ್ಕಳು ನಮ್ಮನ್ನು ನೋಡ್ತಾ ಇದ್ದಾರಾ ಮನೇಲಿ ನಡ್ಕೊಳ್ಳೋದು ಹೆಂಗೆ ನಡ್ಕೊಳ್ತಾ ಇದ್ದಾರೆ ಅಂತ? ಸೊ ಏನಾದ್ರು ಚಿಕ್ಕ ತಪ್ಪಿದ್ರೆ ನಾನೇ ಸಾರಿ ಕೇಳ್ತೀನಿ ಮಕ್ಕಳ ಹತ್ರ, ನನ್ನಿಂದ ಇದು ಆಗಿದ್ರೆ ಸಾರಿ. ಆಮೇಲೆ ಅವ್ರಿಗೆ ಸ್ವೀಟೆಲ್ಲ ಇಸ್ಕೊಡ್ತೀನಿ, ಈ ಸಾರಿ ಸ್ವಲ್ಪ ಪ್ಯಾಸಿಫೈ ಮಾಡೋಕ್ಕೆ. ಹಾಲೆಲೂಯಾ. ಅವ್ರು ಬೇಕು ಅಂತ ಕೆಲಸ ಜಗಳ ಮಾಡ್ತಾರೆ. ಈ ಸ್ವೀಟ್ ಯೋಚನೆ ಮಾಡ್ಕೊಂಡಾಗ ಗೊತ್ತಿಲ್ಲ. ಆಮೇನ್. ಬಟ್ ಯು ನೀಡ್ ಟು ಫಾರ್ಗಿವ್. ಅದಕ್ಕೆ ಅದ್ಭುತ ಹೀಲಿಂಗ್ಸ್ ನಡೆಯುತ್ತೆ. ದುರಾತ್ಮಗಳ ಹತ್ರ ಕೂಡ ಬರೋಕ್ಕಾಗಲ್ಲ. ನಮ್ಮ ಸುತ್ತಲೂ ದೇವರು ಬೆಂಕಿಯ ಗೋಡೆಯಾಗಿರ್ತಾರೆ. ಸೈತಾನಿಗೆ ನಮ್ಮಲ್ಲಿ ಅನುಮತಿ ಇಲ್ಲ. ಕ್ಷಮಿಸುವ ಮನಸ್ಸು ನಮ್ಮೆಲ್ಲರಿಗೂ ದೇವರು ಕೊಡಲಿ. ಹಾಲೆಲೂಯಾ. ನೆಕ್ಸ್ಟು, ಅದಕ್ಕೆ ವರ್ಷಗಳಾದರೂ ಕೆಲವರು ಆತ್ಮಿಕವಾಗಿ ಯಾಕೆ ಬೆಳೆಯೋಕ್ಕಾಗಲ್ಲ? ಬರ್ತಾ ಇದ್ದೀರಿ ಪಾಸ್ಟರ್, ಬರ್ತಾ ಇದ್ದೀರಿ, ಎಷ್ಟು ವರ್ಷ? 5 ವರ್ಷ, 10 ವರ್ಷ, 20 ವರ್ಷ, 30 ವಯಸ್ಸಾಗ್ತಾ ಇದೆ, ಕರೆ ಮಾತ್ರ ನೆರವೇರ್ತಾ ಇಲ್ಲ. ಇವತ್ತು ನಾನು ಪ್ರೇಯರ್ ಮಾಡಿ, ನೀವು ಕ್ಷಮಿಸುವಾಗ ಬೇಗನೆ ಬೆಳೆದು ಬರ್ತೀರಾ. ಕ್ಷಮಿಸೋರು ಬೇಗನೆ ಬೆಳೆದು ಬರ್ತಾರೆ. ಕ್ಷಮಿಸೋರು ಬೇಗನೆ ಬೆಳೆದು ಬರ್ತಾರೆ. ಆಮೇನ್, ಆಮೇನ್. ಹೇಗೆ ಈಸಿಯಾಗಿ ಕ್ಷಮಿಸ್ಬೋದು? ಬೇಗ ಒಂದೊಂದು ಲೈನು ಮುಗಿದು ಮೀಟಿಂಗು. ಫಸ್ಟು ಕ್ಷಮಿಸೋಕ್ಕೆ ಲಾಂಗ್ ಟೈಮ್ ತಗೊಳ್ಬೇಡಿ. ಲಾಂಗ್ ಟೈಮು ನಾನು ಕ್ಷಮಿಸ್ತೀನಿ ಏಸಪ್ಪ, ದೇವ್ರು ಹೇಳ್ತಾರೆ ಇವಾಗಲೇ ಹೋಗಿ ಕ್ಷಮಿಸು. ಯಾವಾಗ ಹೇಳಿದ್ರು ದೇವರು? ಸೆಪ್ಟೆಂಬರ್ ಹೇಳಿದ್ರು. ಇವರು ಯಾವಾಗ ಕ್ಷಮಿಸೋದು? ಡಿಸೆಂಬರ್. ಆಮೇಲೆ ಬೇಗ ಕ್ಷಮಿಸ್ಬೇಕಂತೆ. ಬೇಗ, ಜೋರಾಗಿ ಇಮ್ಮಿಡಿಯೇಟ್ಲಿ, ಡೈಲಿ ಬೇಸಿಸ್. ಆಮೇಲೆ ಹೇಗೆ ಕ್ಷಮಿಸಬೇಕು? ಹೇಗೆ ಕ್ಷಮಿಸಬೇಕು? ಮತ್ತಾಯ 18:35. ಸರಿ ಪಾಸ್ಟ್ ಹೇಳ್ಬಿಟ್ಟಿದ್ದಾರೆ, ಮನಸ್ಸು ಚುಚ್ತಾ ಇದೆ, ಬಾರೇ ಇಲ್ಲಿ ಕ್ಷಮಿಸ್ಬಿಡೆ. ಹಂಗಲ್ಲ, ದೇವ್ರು ಹೇಳ್ತಾರೆ ಹೃದಯದಿಂದ ಕ್ಷಮಿಸ್ಬೇಕಂತೆ. ಜೋರಾಗಿ ಹೇಳ್ತೀರಾ? ಹೃದಯದಿಂದ. ಮತ್ತಾಯ 18:35 ಹೋಗೋದಷ್ಟು. ಪ್ರತಿಯೊಬ್ಬನು ತನ್ನ ಸಹೋದರನಿಗೆ ಮನಪೂರ್ವಕವಾಗಿ ಕ್ಷಮಿಸದೆ ಹೋದರೆ ಪರಲೋಕದಲ್ಲಿರುವ ನನ್ನ ತಂದೆಯು ನಿಮಗೆ ಹಾಗೆಯೇ ಮಾಡುವನು ಅಂದನು. ಓಕೆ. ಸೊ ಹೇಗೆ ಕ್ಷಮಿಸಬೇಕು? ಮನಪೂರ್ವಕವಾಗಿ. ಓಕೆ, ಸಾರಿ. ಅವ್ರು ಕೇಳಿದ್ರಾ ಇಲ್ಲ ಗೊತ್ತಿಲ್ಲ, ನಾನು ಹೇಳ್ಬಿಟ್ಟಿದ್ದೀನಿ ಕರ್ತನೆ. ಅವ್ರು ಕೇಳಿದ್ರಾ? ಇನ್ನೊಬ್ರು ಲಾಸ್ಟ್ ಟೈಮ್ ಒಬ್ರು ಸಾರಿ ಕೇಳಿದೆ. ಹೆಂಗೆ ಕೇಳಿ ಹೆಂಗಿದೆ? ಸಾರಿ. ಅವ್ರು ಕೇಳಿಸ್ತಾ ಇಲ್ಲ ಗೊತ್ತಿಲ್ಲ, ನಾನು ಕೇಳ್ಬಿಟ್ಟಿನಿ ಏಸಪ್ಪ, ಮುಗೀತು ನನ್ನ ಕೆಲಸ. ಸೊ ದೇವ್ರ ಆತ್ಮ ಹೃದಯದಿಂದ ಹೋಗಿ, ನಿಮಗೆ ನೋವಾಗಿದ್ದರೆ ಸಾರಿ, ನಾನು ನಿಮಗೆ ಕೇಳ್ತಾ ಇದ್ದೀನಿ, ನನ್ನಿಂದ ನಿಮ್ಗೆ ನೋವಾಗಿದ್ದರೆ ಸಾರಿ ಅಂತ ಹೃದಯದಿಂದ ಹೇಳಬೇಕಂತೆ. ಆವಾಗ ಪ್ರಾರ್ಥನೆಗೆ ಬಿಡುಗಡೆ ಸಿಗುತ್ತೆ. ನೀವು ಯೋಚನೆ ಮಾಡಬೇಡಿ, ಕೆಲವು ದೆವ್ವಗಳು ಬಚ್ಕೊಂಡಿದೆ. ನೀವು ಪ್ರೊಫೆಷ್ನಲಾಗಿ ಕೂತ್ಕೊಂಡಿದ್ದೀರಾ, ಕೆಲವು ದೆವ್ವಗಳು ಕಾಣಿಸ್ಕೊಳ್ಳಲ್ಲ.
ಅದೆಲ್ಲ ಇವತ್ತು ಯೇಸುವಿನ ನಾಮದಲ್ಲಿ ಓಡಿ ಹೋಗಲಿ. ಪ್ರೈಸ್ ದ ಲಾರ್ಡ್. ಎಲ್ಲ ಮರೆಯಾಗಿರುವ ದುರಾತ್ಮ ಕ್ರಿಯೆಗಳು ಯೇಸುವಿನ ನಾಮದಲ್ಲಿ ಓಡಿ ಹೋಗಲಿ. ಆಮೇಲೆ ಸೊ ಹೌ ಫಾರ್ಗಿವ್ನೆಸ್ ಕ್ಯಾನ್ ಬಿ ಮೇಡ್ ಈಸಿ. ಮೊದಲನೇದು ಬೇಗ ಕ್ಷಮಿಸಿ, ಅವಾಗಲೇ ಕ್ಷಮಿಸಿ. ಆಮೇಲೆ ಕ್ಷಮಿಸೋಕೆ ಆಗ್ತಾ ಇಲ್ಲ ಅಂದರೆ ಏನು ಮಾಡಬೇಕು? ಹೆಬ್ರೆಯ ಪುಸ್ತಕ 4:16, ದೇವರೇ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ಕ್ಷಮಿಸೋಕ್ಕೆ ಕೃಪೆ ಕೊಡಿ. ಕೃಪೆ ಅಂದರೆ ಏನು? ನಿನ್ನ ಕೈಯಲ್ಲಿ ಆಗದೆ ಇರೋದು ದೇವರು ನಿನಗೆ ಶಕ್ತಿ ಕೊಡ್ತಾ ಇದ್ದಾರೆ ಸಾರಿ ಕೇಳೋಕ್ಕೆ. ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಏಸಪ್ಪ, ಕ್ಷಮಿಸುವ ಒಂದು ಸುಮಾರು ತಿಂಗಳಾಗೋಗ್ಬಿಟ್ಟಿದೆ, ಇವಾಗ ನನಗೆ ಕ್ಷಮಿಸುವ ಹೃದಯವನ್ನು ಕೊಡಿ, ಕ್ಷಮಿಸುವ ಕೃಪೆಯನ್ನು ಕೊಡಿ. ಏನು ಕೃಪೆ? ನಿನ್ನ ಕೈಯಲ್ಲಿ ಆಗದೆ ಇರೋದು ದೇವರು ತನ್ನ ಶಕ್ತಿಯನ್ನು ನಿನಗೆ ಕೊಟ್ಟು ದೇವರು ನಿನಗೆ ಸಹಾಯ ಮಾಡ್ತಾ ಇದ್ದಾರೆ ಕ್ಷಮಿಸಲಿಕ್ಕೆ. ವಾಕ್ಯ ಈಗ ಹೇಳುತ್ತೆ, ನಾನು ನನ್ನ ಆತ್ಮವನ್ನು ನಿಮ್ಮೊಳಗಡೆ ಮಡಗಿ ಕ್ಷಮಿಸುವಂತೆ ಸಹಾಯ ಮಾಡ್ತಾ ಇದ್ದೀನಿ. ಇನ್ನು ಕ್ಷಮಿಸೋದು ಹೆಂಗೆ ಈಸಿ ಆಗುತ್ತೆ ಅಂದರೆ, ನೀವು ಎಷ್ಟು ಸತಿ ದೇವ್ರಿಗೆ ನೋವು ಕೊಟ್ಟಿದ್ದೀರಾ ಯೋಚನೆ ಮಾಡಿ ನೋಡಿ. ಎಷ್ಟು ಸತಿ ನೋವು ಕೊಟ್ಟಿದ್ದೀರಾ? ಒಂದು ಸಿಸ್ಟ್ರಿಗೆ ದೆವ್ವ ಇತ್ತು, ಓಡಿಸ್ತೀರಿ, 2 ವಾರ ಹೋಗುತ್ತೆ, 3ನೇ ವಾರ ಕರೆಕ್ಟಾಗಿ ಬರುತ್ತೆ. ತಿರುಗಿ ಓಡಿಸಿದ್ರಿ, 2 ವಾರ ಹೋಗುತ್ತೆ, ತಿರುಗಿ ಬರುತ್ತೆ. ನನಗೆ ಬೇಜಾರಾಯಿತು. ಅವ್ರು ಹೇಳಿದ್ರು, ಪಾಸ್ ನನಗೆ ಬೇಜಾರಾಗ್ತದೆ, ಯಾಕೆ ಸ್ವಲ್ಪ ಹೀಗೆ ಕಷ್ಟ ಕೊಡ್ತಾರೆ ಅಂತ ಹೇಳಿದೆ. ಅವಾಗ ನಾನು ಹಿಂಗೆ ಪ್ರೇಯರ್ ಮಾಡಿಬಿಟ್ಟು ಒಂದೇ ಒಂದು ಮಾತು ಹೇಳಿದೆ, ಸಿಸ್ಟರ್ ನಿಮ್ಮ ಮನೇಲಿ ಎಲ್ಲರನ್ನ ಕ್ಷಮಿಸಿ ಅಂತ ಹೇಳಿದ ತಕ್ಷಣ ಅಮ್ಮ ಹೇಳೋ ಮಾತು ಕೇಳಿ, ಸತ್ರು ಕ್ಷಮಿಸಲ್ಲ ಅಂತಾನೆ. ಆವಾಗಲೇ ಗೊತ್ತಾಗ್ತದೆ ಇಷ್ಟು ಯಾಕೆ ದೆವ್ವ ಬಿಟ್ಟು ಹೋಗ್ತಾ ಇಲ್ಲ ಅಂತ. 2 ವಾರ ಹೋಗ್ ಅಂದರೆ ಹೋಗುತ್ತೆ, 2 ವಾರ ಆದಮೇಲೆ ಕರೆಕ್ಟಾಗಿ ಬರುತ್ತೆ. ಕಾರಣ ಸೈತಾನಿಗೆ ಇರುವಂಥ ಕೆಲಸ ಇದೆ. ಅನ್ಫಾರ್ಗಿವ್ನೆಸ್ ಓಪನ್ಸ್ ಡೋರ್ ಫಾರ್ ದ ಡೆವಿಲ್. ನಾನು ಹೇಳಿದೆ, ಸಿಸ್ಟರ್ ನಾನು ನೀವು ಓಡಿಸಲ್ಲ, ನೀವು ಕ್ಷಮಿಸೋಕೆ ರೆಡಿ ಇದ್ದೀರಾ? ದೇವರ ಕೃಪೆನ ನಿಮ್ಗೆ ಕೊಡಲಿ, ನಾನು ಬೇಕಾದ್ರೆ ಹೆಲ್ಪ್ ಮಾಡ್ತೀನಿ. ನಾನೇ ನಿಮ್ಮ ಹಸ್ಬೆಂಡ್ ಹತ್ರ ಬಂದು ಮಾತಾಡಿ ನಾನೇ ಮಧ್ಯಸ್ಥೆ ವಹಿಸ್ತೀನಿ, ಇಬ್ಬರು ಸರಿ ಮಾಡ್ತೀನಿ. ಬಟ್ ನೀವು ಕ್ಷಮಿಸೋವರೆಗೂ ಈ ದುರಾತ್ಮ ಹೋಗೋದಿಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆಮೇನ್. ಇವತ್ತು ನಿಮ್ಮ ರೋಗ ಸೌಖ್ಯ ಆಗುತ್ತೆ. 103ನೇ ಕೀರ್ತನೆ 3ನೇ ವಾಕ್ಯ, ದೇವರು ನನ್ನ ಎಲ್ಲ ಪಾಪಗಳನ್ನು ಕ್ಷಮಿಸಿ ಸಮಸ್ತ ರೋಗಗಳನ್ನು ಗುಣ ಮಾಡುವನು. ಯಾಕೋಬ 5:16, ನೀವು ಒಬ್ರಿಗೊಬ್ರು ಪಾಪ ಅರಿಕೆ ಮಾಡ್ರಿ, ಆಗ ದೇವರು ನಿಮ್ಮ ಪಾಪನ ಕ್ಷಮಿಸಿ ನಿಮ್ಮ ಆರೋಗ್ಯ ಉಂಟಾಗೋದು. ಹೌದಾ? ಆ ಲಾಸ್ಟ್ ವಾಕ್ಯ ಓದಿ ನಾವು ಪ್ರೇಯರ್ ಮಾಡ್ಲಿಕ್ಕೆ ಹೋಗ್ತಾರೆ. ಯಾಕೋಬನ ಪುಸ್ತಕ 5:16. ಹೀಗಿರಲು ನೀವು ಸ್ವಸ್ಥವಾಗಬೇಕಾದರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿ ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನು ಪ್ರಾರ್ಥಿಸಿರಿ. ನೀತಿವಂತನ ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆಯು ಬಹುಬಲವಾಗಿದೆ. ಅವಾಗ ಯಾವಾಗ ಹೀಲಿಂಗ್ ಬರ್ತಾ ಇದೆ? ಒಬ್ಬರಿಗೊಬ್ಬರು ಪಾಪ. ದೇವ್ರ ನಮ್ಮನೆ ವಾಕ್ಯದ ಮುಖಾಂತರ ಆಶೀರ್ವದಿಸಲಿ. ಎಷ್ಟು ಜನ ಇವತ್ತು ಕ್ಷಮಿಸಕ್ಕೆ ರೆಡಿ ಇದ್ದೀರಾ? ಈ ವಾಕ್ಯ ಕೇಳಕ್ಕೆ ರೆಡಿ ಇದ್ದೀರಾ? ನಾನು ಎಷ್ಟು ತಗ್ಗಿಸ್ಕೊಳ್ತೀವೋ ಅಷ್ಟು ದೇವರು ನಮ್ಮ ಮೇಲೆ ಇರ್ತಾರೆ. ಎಲ್ಲ ಕಣ್ಣುಗಳು ಮುಚ್ಚಲ್ಪೇಳಿ ನಾವು ಪ್ರಾರ್ಥನೆ ಮಾಡಿ ಮೀಟಿಂಗನ್ನು ಕ್ಲೋಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ರಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಕರ್ತನೇ, ಇನ್ನೂ ಯಾರನ್ನಾದರೂ ನಾನು ಕ್ಷಮಿಸಬೇಕಾದ್ರೆ ನಾನು ಹೃದಯ ಆಳದಿಂದ ಕ್ಷಮಿಸ್ತೀನಿ. ಅವ್ರಿಗೆ ಒಳ್ಳೇದಾಗಲಿ ಅಂತ ನಾನು ಬಯಸ್ತೀನಿ. ಅವರಲ್ಲಿ ಮಾನಸಾಂತರ ಉಂಟಾಗಲಿ ಅಂತ ಪ್ರೇಯರ್ ಮಾಡ್ತೀನಿ. ಅವರು